ಒಂದ್ಸರಿ ನೋಡೋಣ, ಇನ್ನೂ ಜೋರಾಗಿ. ಓಕೆ. ಹಾಯ್ ಎವ್ರಿವನ್, ಐ ಆಮ್ ಶಾಲಿಕಾ ಜೈನ್, ಹೋಸ್ಟ್ ಆಫ್ ದ ಟುಡೇ ಆ್ಯಂಡ್ ನಿಮ್ಮೆಲ್ಲರ ದೋಸ್ತ್. ಓಕೆ, ಲೆಟ್ಸ್ ಸ್ಟಾರ್ಟ್. Today we are here to witness the kids' traditional runway and fashion show of our designers. ಇವತ್ತು ನಾವೆಲ್ಲರೂ ಪುಟ್ಟ ಮಕ್ಕಳ ಪಾರಂಪರಿಕ ಉಡುಗೆ ಹಾಗೂ ಡಿಸೈನರ್ ಫ್ಯಾಷನ್ ಶೋ ನೋಡಲು ಬಂದಿದ್ವಿ. ಇವತ್ತು ಬೇರೆ ಬೇರೆ ರಾಜ್ಯದ ಡಿಫ್ರೆಂಟ್ ಕಲ್ಚರ್ ಹಾಗೂ ಡಿಫ್ರೆಂಟ್ ಟ್ರೆಡಿಷನ್ ಹೇಗಿರುತ್ತೆ ಅದನ್ನು ನಮ್ಮ ಪುಟಾಣಿ ಮಕ್ಕಳಿಂದ ನಾವು ತೋರಿಸ್ಪಡ್ತಿದ್ದೀವಿ. All the students of Sohani's Fashion Institute have worked hard to make this event colorful. ನಮ್ಮ ಎಲ್ಲ ಸುಹಾನಿ ಫ್ಯಾಷನ್ ಸ್ಟೂಡೆಂಟ್ ವಿದ್ಯಾರ್ಥಿಗಳು ತುಂಬ ಶ್ರಮಪಟ್ಟು ಈ ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ. ಅವರ ಎಲ್ಲ ಶ್ರಮಕ್ಕೆ ನಿಮ್ದೊಂದು ಬಿಗ್ ಕ್ಲಾಪ್ಸ್ ಬರಲಿ. ಫಸ್ಟು ಇವತ್ತು ನಮ್ಮ ಗೆಸ್ಟ್ಗಳನ್ನು ವೆಲ್ಕಮ್ ಮಾಡಬೇಡ. ಓಕೆ, ನಮ್ಮ ಗೆಸ್ಟ್ ಬೇರೆ ಯಾರೂ ಅಲ್ಲ, ನಮ್ಮ ಸುಹಾನಿ ಇನ್ಸ್ಟಿಟ್ಯೂಟಲ್ಲೇ ಕಲ್ತ್ಕೊಂಡು ಇಲ್ಲೇ ತಮ್ಮ ವಿದ್ಯಾರ್ಥಿ ಜೀವನನ ಸ್ಟಾರ್ಟ್ ಮಾಡಿಕೊಂಡು ನೆಕ್ಸ್ಟ್ ಇವಾಗ ಬೇರೆ ಸೊಸೈಟಿಗೆ ಒಳ್ಳೆ ಸರ್ವಿಸ್ನ ಕೊಡ್ತಾ ದೊಡ್ಡ ಬ್ಯೂಟಿಕ್ನ ಮಾಡಿಕೊಂಡು ಸ್ಟೂಡೆಂಟ್ಸ್ಗೆ ಅವರೇ ಕೆಲಸ ಮಟ್ಟಕ್ಕೆ ಬಂದಿದ್ದಾರೆ. ಒಬ್ಬೊಬ್ಬರನ್ನಾಗೆ ಇನ್ವೈಟ್ ಮಾಡೋಣ. I would also welcome our beloved President and Vice President of Sohani's Institute, that is Miss Seema and Shafi sir. ನಮ್ಮ ಕಾರ್ಯಕ್ರಮದ ಉಸ್ತುವಾರಿಯಾದ ಜಾಗ್ವಾರ್ ಇವೆಂಟ್ಸ್, ಇವತ್ತು ಈ ಸ್ಟೇಜ್ ಏನು ನೋಡ್ತಾ ಇದ್ದೀರಾ ಇದೆಲ್ಲ ನಮ್ಮ ಜಾಗ್ವಾರ್ ಇವೆಂಟ್ಸ್ ಕಡೆಯಿಂದ ಮಾಡ್ತಾ ಇದ್ದಾರೆ. 2 ವರ್ಷದಿಂದ ಸತತವಾಗಿ ನಮ್ಮ ಆರ್ಗನೈಸೇಷನ್ ಅವರ ಕೊಲಾಬ್ರೇಷನಲ್ಲಿ ನಮಗೆ ಕೊಡ್ತಾ ಇದ್ದಾರೆ. ಜಾಗ್ವಾರ್ ಇವೆಂಟ್ಸ್ ಅವ್ರಿಗೂ ಹಾರ್ಟ್ಲಿ ವೆಲ್ಕಮ್ ಟು ದ ಶೋ. And last but not least, I would also welcome all the students and parents and audience for today's show. And also our photography partner, ಇವತ್ತು ನಮ್ಮ ಚಂದ ಫೋಟೋಗಳನ್ನ ತೆಗೆಯಕ್ಕೆ ಬಂದಿರೋ ಫೋಟೋಗ್ರಫಿ ಪಾರ್ಟ್ನರ್ ಕೂಡ ನಾವು ಇನ್ವೈಟ್ ಮಾಡ್ತಾ ಇದ್ದೀವಿ. ಇದೆಲ್ಲ ನಮ್ಮ ಸ್ಟೂಡೆಂಟ್ಸೇ ಮಾಡಿರೋ ವರ್ಕ್ಗಳನ್ನ ನಾವು ಇಲ್ಲಿ ತೋರಿಸ್ತಾ ಇದ್ದೀವಿ. ಕ್ಲಾಸ್ ಹೇಗೆ ಆಗುತ್ತೆ, ಥಿಯರಿ ಕ್ಲಾಸ್ ಹೇಗಾಗುತ್ತೆ, ಪ್ಯಾಟರ್ನ್ ಮೇಕಿಂಗ್ ಹೇಗೆ ಮಾಡ್ತಾರೆ, ಅದೆಲ್ಲ ನಾವು ಇವಾಗ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀವಿ ನೋಡಿ. ಸೊ ಕಾರ್ಯಕ್ರಮನ ಪ್ರಾರಂಭಿಸೋಣ. ಮೊದಲನೇದಾಗಿ ನಮ್ಮ ಮುದ್ದಾದ ಅತಿಥಿಗಳನ್ನ ವೆಲ್ಕಮ್ ಮಾಡೋಣ. ಫಸ್ಟ್ಲಿ ಉಮಾ ಮ್ಯಾಮ್, ಉಮಾ ಫ್ಯಾಷನ್ ಬ್ಯೂಟಿಕ್, ಶಿವಮೊಗ್ಗದ ವಿನೋಬ ನಗರದಲ್ಲಿದ್ದರು. ಅವರು ತಮ್ಮದೇ ಆದ ಓನ್ ಬ್ರ್ಯಾಂಡ್ನ ಮಾಡಿದ್ದಾರೆ. ಎಲ್ಲ ರೀತಿಯ ಉಡುಪುಗಳನ್ನ ರೆಂಟಲ್ ಹಾಗೂ ಪ್ರೀ ವೆಡ್ಡಿಂಗ್ ಶೂಟ್, ಹಾಗೆ ಇವಾಗ ಅವರು ಅವರ ಸ್ಕಿಲ್ನ ಅಪ್ಡೇಟೆಡ್ ಮಾಡಿಕೊಂಡು ಬ್ಯೂಟಿಷಿಯನ್ ಕೋರ್ಸ್ ಕೂಡ ಮಾಡಿಕೊಂಡು ಬ್ಯೂಟಿ ಪಾರ್ಲರ್ ಮೇಕಪ್ ಆರ್ಟಿಸ್ಟ್ ಕೂಡ ಆಗಿ ಅವರ ಬ್ರೈಡಲ್ಸ್ಗಳಿಗೆ ಅವರೇ ಮೇಕಪ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಉಡುಪುಗಳನ್ನು ತಯಾರು ಮಾಡೋದ್ರಿಂದ ಹಿಡಿದು ರೆಂಟ್ಗೆ ಕೂಡ ಕೊಡ್ತಾ ಇದ್ದಾರೆ. ಸ್ವಾವಲಂಬಿಯಾಗಿ ಅವರು ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಅವ್ರಿಗೆ ಮೊದಲನೇದಾಗಿ ವೇದಿಕೆ ಮೇಲೆ ವೆಲ್ಕಮ್ ಮಾಡೋಣ. ಹಾರ್ಟ್ಲಿ ವೆಲ್ಕಮ್ ಯು ಮ್ಯಾಮ್. ಉಮಾ ಮ್ಯಾಮ್, ಪ್ಲೀಸ್ ಕಮ್ ಆನ್. ಗಿವ್ ದೆಮ್ ಬಿಗ್ ರೌಂಡ್ ಆಫ್ ಕ್ಲಾಪ್ಸ್. ವೆಲ್ಕಮ್ ಮ್ಯಾಮ್. ಸೆಕೆಂಡ್ಲಿ ನಮ್ಮ ಮುದ್ದಾದ ವರ್ಷ ಮ್ಯಾಮ್. ಅವರು ರೀಸೆಂಟ್ಲಿ ಭದ್ರಾವತಿಯಲ್ಲಿ ತಮ್ಮ ಬ್ಯೂಟಿಕನ್ನು ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದಾರೆ. ನಾಟ್ ಓನ್ಲಿ ದೇ ಪ್ರೊವೈಡ್ ಡಿಸೈನರ್ ಕಾಸ್ಟ್ಯೂಮ್ಸ್, ದೇ ಆಲ್ಸೋ ಪ್ರೊವೈಡ್ ಸ್ಕಿಲ್ಸ್. ಅವರ ಸ್ಟೂಡೆಂಟ್ಸ್ಗೆ ಆಲ್ರೆಡಿ ಅವರು ಒಂದು 10+ ಸ್ಟೂಡೆಂಟ್ಸ್ನ ಕಂಪ್ಲೀಟ್ ಮಾಡಿದ್ದಾರೆ. 10+ ಸ್ಟೂಡೆಂಟ್ಸ್ ಪೋರ್ಟ್ಫೋಲಿಯೋ ಶೂಟ್ ಕೂಡ ಆಗಿದೆ. ನಮ್ಮ ಸುಹಾನಿ ಇನ್ಸ್ಟಿಟ್ಯೂಟಲ್ಲಿ ಸ್ಟೂಡೆಂಟ್ ಆಗಿ ಕಲಿತು ಇವಾಗ ಅವರೇ ಒಂದು ಸ್ಟೂಡೆಂಟ್ಗಳಿಗೆ ಹೇಳ್ಕೊಡೋಷ್ಟು ಬೆಳೆದಿದ್ದಾರೆ. ಇದು ನಮ್ಮ ಕ್ಲಾಸ್ನ ಹೆಮ್ಮೆನೆ ಅಂತ ಹೇಳ್ಬೋದು. ಪ್ಲೀಸ್ ಹಾರ್ಟ್ಲಿ ವೆಲ್ಕಮ್ ಮ್ಯಾಮ್. ಭದ್ರಾವತಿಯಲ್ಲಿ ತಮ್ಮದೇ ಆದ ಓನ್ ಬ್ಯೂಟಿಕ್ನ ನಡೆಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಸ್ಟೂಡೆಂಟ್ಸ್ಗೆ ಕ್ಲಾಸ್ಗಳನ್ನ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಪ್ಲೀಸ್ ಹಾರ್ಟ್ಲಿ ವೆಲ್ಕಮ್ ಮ್ಯಾಮ್. ಥರ್ಡ್ಲಿ ಪ್ರಿಯಾ ಮ್ಯಾಮ್. ಇವರು ಕ್ವೀನ್ಸ್ ಬ್ಯೂಟಿಕ್ ವಡ್ಡಿನಕೊಪ್ಪ ಏರ್ಪೋರ್ಟ್ ರೋಡಲ್ಲಿ ಇವರು ಓನ್ ಬ್ಯೂಟಿಕ್ನ ಹೊಂದಿದ್ದಾರೆ. ಸತತವಾಗಿ 1.5 ವರ್ಷದಿಂದ ತಮ್ಮ ಬ್ಯೂಟಿಕ್ನ ಸಾಗಿಸ್ತಾ ಬಂದಿದ್ದಾರೆ. ಅಷ್ಟೇ ಅಲ್ಲದೆ 10 ರಿಂದ 15 ಜನ ಹೆಣ್ಮಕ್ಳಿಗೆ ಸ್ವಾವಲಂಬಿಯಾಗಿ ದುಡಿಯಲು ಅವಕಾಶ ಕೂಡ ಮಾಡಿಕೊಟ್ಟಿದ್ದಾರೆ.
ಕಂಪ್ಯೂಟರ್ ಎಂಬ್ರಾಯ್ಡ್ರಿ, ಮಷಿನರಿ ಎಂಬ್ರಾಯ್ಡ್ರಿ, ಹ್ಯಾಂಡ್ ಎಂಬ್ರಾಯ್ಡ್ರಿ, ಈ ಥರ ಎಲ್ಲ ಎಂಬ್ರಾಯ್ಡ್ರಿಗಳನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ರೆಂಟಲ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಪ್ಲೀಸ್ ಹಾರ್ಟ್ಲಿ ವೆಲ್ಕಮ್ ಮ್ಯಾಮ್. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನಮ್ಮ ಪ್ರೀತಿಯ ರಾಬಿಯಾ ಮ್ಯಾಮ್. ಇವ್ರು ಯಾರಿಗೆ ಗೊತ್ತಿಲ್ಲ ಹೇಳಿ, ನಮ್ಮ ಕ್ಲಾಸಿಗೆ ಬಂದವ್ರಿಗೆ ಎಲ್ಲರಿಗೂ ಗೊತ್ತು. ಒಂದು ಥ್ರೆಡ್ ಬೇಕು ಅಂದರು, ಒಂದು ನೀಡಲ್ ಬೇಕು ಅಂದರು, ಒಂದು ಏನೇ ಬೇಕು ಅಂದರು ಫಸ್ಟ್ ನಾವು ಓಡ್ ಹೋಗೋದೇ AR ಫ್ಯಾಷನ್ ಬ್ಯೂಟಿಕ್ಕಿಗೆ. RML ನಗರಲ್ಲಿ AR ಫ್ಯಾಷನ್ ಬ್ಯೂಟಿಕ್ ಹೊಂದಿದ್ದಾರೆ. ಇವರು ಎಲ್ಲ ರೀತಿಯ ಕಾಸ್ಟ್ಯೂಮ್ನ ಡಿಸೈನ್ ಮಾಡ್ತಾರೆ, ಹಾಗೆ ಎಲ್ಲರಿಗೂ ಸರ್ವಿಸ್ನ ಪ್ರೊವೈಡ್ ಮಾಡ್ತಾರೆ. ಪ್ಲೀಸ್ ಹಾರ್ಟ್ಲಿ ವೆಲ್ಕಮ್ ಮ್ಯಾಮ್. I would now welcome Mrs. Seema and Mr. Shafiq Ahmad Khan on stage. Please welcome on the stage. Give them big round of claps ಮಾಡಿ. It's time to light up the diya now. I would request all the guests to light the diya and to give great start to our event. ಯಾವುದೇ ಒಂದು ಕಾರ್ಯಕ್ರಮನ ಶುರು ಮಾಡೋಕ್ಕಿಂತ ಮುಂಚೆ ದೀಪವನ್ನು ಹಚ್ಚಿ ಕಾರ್ಯಕ್ರಮಕ್ಕೆ ಒಳ್ಳೆಯದಾಗಲಿ ಹಾಗೂ ಇಲ್ಲಿ ಬಂದಿರೋರು ಎಲ್ಲ ಸ್ಟೂಡೆಂಟ್ಸ್ಗೆ ಒಳ್ಳೆಯದಾಗಲಿ ಅಂತ ಒಂದು ಜ್ಯೋತಿಯನ್ನು ಬೆಳಗಿಸೋ ಮೂಲಕ ಕಾರ್ಯಕ್ರಮನ ಶುರು ಮಾಡೋಣ. ಎಲ್ಲ ಗೆಸ್ಟ್ಗಳು ದೀಪ ಹಚ್ಚಬೇಕಾಗಿ ಕೇಳ್ಕೊತಿದ್ದೀನಿ. ದೀಪ ಬೆಳಗುವ ಮೂಲಕ ಒಂದು ಪಾಸಿಟಿವ್ ವೈಬ್ನ ನಾವು ಕ್ರಿಯೇಟ್ ಮಾಡಿದ್ದೀವಿ. ಈಗ ಕಾರ್ಯಕ್ರಮನ ಶುರು ಮಾಡೋಣ. ಮೊದಲನೇದಾಗಿ Seema to say few words on behalf of this event. ಸೀಮಾ ಮ್ಯಾಮ್ ಬನ್ನಿ ಒಂದೆರಡು ಅನಿಸಿಕೆಗಳನ್ನ ಹೇಳಿ. ಸೊ ನಮ್ಮ ಗೆಸ್ಟ್ಗಳಿಂದ ಒಂದೆರಡು ಅನಿಸಿಕೆ ಮಾತುಗಳನ್ನು ಕೇಳೋಣ. ಉಮಾ ಮ್ಯಾಮ್ ಪ್ಲೀಸ್ ನಿಮ್ಮ ಒಂದೆರಡು ಅನಿಸಿಕೆಗಳನ್ನು ಹೇಳಿ ಬನ್ನಿ. ಗುಡ್ ಈವ್ನಿಂಗ್ ಎವ್ರಿವನ್. ಸೊ ಎಲ್ಲ ಹೇಗಿದ್ದೀರಾ? ಸೊ ಇವತ್ತು ಈ ಪ್ರೋಗ್ರಾಮಿಗೆ ನನ್ನನ್ನು ಇನ್ವೈಟ್ ಮಾಡಿರೋಂಥ ಸೀಮಾ ಮ್ಯಾಮ್ಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನನಗೆ ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟ ಆಗೋದೊಂದು ವಿಷಯ ಏನಂತಂದರೆ, ನಾನು ಕೂಡ ಇದೇ ಇನ್ಸ್ಟಿಟ್ಯೂಟನ್ನೇ ಕಲ್ತಿರೋಳು. ಇವತ್ತು ಇದೇ ಇನ್ಸ್ಟಿಟ್ಯೂಟ್ನ ಎಲ್ಲ ಸ್ಟೂಡೆಂಟ್ಸ್ ಮಾಡಿರೋ ಡಿಸೈನ್ನ ಜಡ್ಜಾಗಿ ಮತ್ತು ಗೆಸ್ಟಾಗಿ ಇನ್ವೈಟ್ ಮಾಡಿದ್ದಾರೆ. ಸೊ ಒಂದು ಸ್ಟೂಡೆಂಟ್ಸಿಗೆ ಇದೊಂದು ಪ್ರೌಡ್ ಆಫ್ ಮೂಮೆಂಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಪ್ರತಿಯೊಂದು ಹೆಣ್ಮಕ್ಳಿಗೂ ಕೂಡ ಅವ್ರದ್ದೇ ಆದ ಸ್ವಾವಲಂಬಿಯಾಗಿ ಜೀವನ ನಡೆಸಬೇಕು ಅನ್ನೋದು ಭಾಳನೇ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಸೆಲ್ಫ್ ರೆಸ್ಪೆಕ್ಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಹೇಗೆ ಲೈಫ್ನ ಲೀಡ್ ಮಾಡಬೇಕು, ನಮ್ಮ ಕೆರಿಯರ್ನ ನಾವು ಹೇಗೆ ಬಿಲ್ಡ್ ಮಾಡಬೇಕು ಅನ್ನೋದನ್ನು ಮ್ಯಾಮ್ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಸೊ ಎನಿ ಇನ್ಸ್ಟಿಟ್ಯೂಟಲ್ಲಿ ಆ್ಯಕ್ಚುಲಿ ಬಂದುಬಿಟ್ಟು 6 months 1 year ಅಂತ ಕೋರ್ಸ್ನ ಆರ್ಗನೈಸ್ ಮಾಡೋದನ್ನು ಕೇಳಿದ್ದೀನಿ. ಬಟ್ ಏನಂದರೆ ಅದೊಂದು ಲಿಮಿಟೆಡ್ ಪೀರಿಯಡ್ಸ್ ಆಗಿರುತ್ತೆ. ಬಟ್ ಸೊ ಮ್ಯಾಮ್ ಹಾಗಲ್ಲ, ನೀವು ಎನಿ ಟೈಮ್ ಎನಿ ಟೈಮ್ ಮಿಡ್ ನೈಟ್ ಡೇಯಿಂದ 24/7 ನೀವು ಯಾವಾಗನಾದರೂ ಕಾಲ್ ಮಾಡಿ, ಯಾವಾಗನಾದರೂ ಮೆಸೇಜ್ ಮಾಡಿ. ಸೊ ಎಲ್ಲದಕ್ಕೂ ಕೂಡ ರೆಸ್ಪಾಂಡ್ ಮಾಡ್ತಾರೆ. ಅದು ನನಗೆ ತುಂಬ ಖುಷಿಯಾಗಿರೋಂಥ ವಿಷಯ ಆಗಿರುತ್ತೆ. ಹಾಗೆ ಈ ಇನ್ಸ್ಟಿಟ್ಯೂಟಿಗೆ ಜಾಯ್ನ್ ಆಗಿ ಇಷ್ಟು ಚೆನ್ನಾಗಿ ಔಟ್ಫಿಟ್ನ ರೆಡಿ ಮಾಡಿ ನಿಮ್ಮ ಡಿಸೈನ್ನ ನೀವು ಇವತ್ತು ಶೋಕೇಸ್ ಮಾಡ್ತಾ ಇದ್ದೀರಾ. ಸೊ ನಿಮ್ಮೆಲ್ಲ ಸ್ಟೂಡೆಂಟ್ಸಿಗೂ ಆಲ್ ದ ಬೆಸ್ಟ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಸೊ ನೆಕ್ಸ್ಟ್ ಇನ್ ಫ್ಯೂಚರ್ ಯಾರ್ಯಾರು ಬೋಟಿಕ್ನ ನಡೆಸ್ಬೇಕಂತ ಇದ್ದೀರಾ, ನಿಮ್ಮದೇ ಆದ ಒಂದು ಕೆರಿಯರ್ನ ಬಿಲ್ಡ್ ಮಾಡಬೇಕಂತ ಇದ್ದೀರಾ, ಅವರಿಗೆಲ್ಲರಿಗೂ ಆಲ್ ದ ಬೆಸ್ಟ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ತುಂಬ ಖುಷಿ ಆಗ್ತಾ ಇರೋದು ಮ್ಯಾಮ್,
ಈ ವೇದಿಕೆಗೆ ನನ್ನ ಫಸ್ಟ್ ಟೈಮ್ ಜಡ್ಜ್ ಆ್ಯಂಡ್ ಗೆಸ್ಟ್. ಸೊ ಲೈಫ್ ಟೈಮ್ ಮೆಮೊರಿಯಬಲ್ ಮೂಮೆಂಟಾಗಿ ಇದು ನನ್ನ ಲೈಫಲ್ಲಿ ಉಳ್ಕೊಳತ್ತೆ. ಸೊ ಇದಕ್ಕೆ ನಾನು ಸುಹಾನಾ ಮ್ಯಾಮ್ಗೆ ಹಾಗೂ ಇನ್ಸ್ಟಿಟ್ಯೂಟ್ನಲ್ಲಿರುವಂಥ ಆಲ್ ಸ್ಟೂಡೆಂಟ್ಸ್ ಆ್ಯಂಡ್ ಅವ್ರ ಪೇರೆಂಟ್ಸ್, ಇಲ್ಲಿ ನನ್ನ ಜೊತೆಯಾಗಿ ನನ್ನ ಬೆಂಬಲಗಾಗಿ ನಿಂತಿರೋಂಥ ನನ್ನ ಪೇರೆಂಟ್, ನನ್ನ ಅಮ್ಮ ಕೂಡ ಇದ್ದಾರೆ. ಸೊ ಲೈಫ್ ಟೈಮ್ ಹೀಗೆ ನಮ್ಮ ಕೆರಿಯರ್ನ ಚೆನ್ನಾಗಿ ಮಾಡಿಕೊಡಿ ಅಂತ ಕೇಳ್ಕೊಳ್ತಾ ಈ ವೇದಿಕೆಗೆ ಧನ್ಯವಾದನ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಆಲ್. ಮ್ಯಾಮ್, ಇಂಡಿಪೆಂಡೆಂಟಾಗಿ ಕೆರಿಯರ್ನ ಹೇಗೆ ಬಿಲ್ಡ್ ಮಾಡ್ಕೋಬೇಕು ಅಂತ ಹೇಳಿ ನಮ್ಮ ಡಿಸೈನರ್ ಸ್ಟೂಡೆಂಟ್ಸ್ಗಳಿಗೆಲ್ಲ ಒಂದು ಬೆಸ್ಟ್ ವಿಷಸ್ ಹೇಳಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ ಯು ಸೋ ಮಚ್. ಸೆಕೆಂಡ್ಲಿ, ಐ ವುಡ್ ಲೈಕ್ ಟು ವೆಲ್ಕಮ್ ಪ್ರಿಯಾ ಮ್ಯಾಮ್ ಆನ್ ದ ಸ್ಟೇಜ್. ಪ್ಲೀಸ್ ನಿಮ್ಮ ಅನಿಸಿಕೆಗಳನ್ನು ಹೇಳಿ. ಬರೀ ಕೆಲಸ ಮಾಡೋದು ಅದನ್ನಷ್ಟೇ ಲೈಫ್ ಅಂತ ಅಂದ್ಕೊಂಡಿದ್ವಿ. ಮ್ಯಾಮ್ ನಮ್ಮನ್ನೆಲ್ಲ ರೆಕಗ್ನೈಸ್ ಮಾಡಿ ಕರ್ಕೊಂಬಂದು 4 ಜನ ಸ್ಟೂಡೆಂಟ್ಸ್ಗಳಿಗೆ ತೋರಿಸ್ಕೊಡ್ತಿದ್ದಾರೆ ಅಂದರೆ ನೀವೆಲ್ಲ ಅದರಿಂದ ಸ್ಫೂರ್ತಿ ತೊಗೊಬೇಕು. ಮ್ಯಾಮ್ ನನ್ನ ಸುಹಾನಿ ಇನ್ಸ್ಟಿಟ್ಯೂಟಿಗೆ 8 ತಿಂಗಳು ಕೋರ್ಸ್ ಅಂತ ಮಾಡಿದ್ದಾರೆ. ಬಟ್ ಆ ಕೋರ್ಸ್ ಬರೀ 8 ತಿಂಗಳಿಗೆ ಮಾತ್ರ ಸೀಮಿತ ಆಗಿರಲ್ಲ. ನಿಮಗೆ ಏನೇ ಪ್ರಾಬ್ಲಮ್ಸ್ ಬಂದರು, ಏನೇ ಡೌಟ್ಸ್ ಬಂದ್ರೂ, ಎಷ್ಟೊತ್ತಿಗೆ ಬೇಕಾದರೂ ಕಾಲ್ ಮಾಡಿದ್ರು ಅವರು ನಮಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಅದು ಎಲ್ಲ ಇನ್ಸ್ಟಿಟ್ಯೂಟ್ಗಳಿಗಿಂತನೂ ಯಾರೂ ಈ ಥರ ಮಾಡಿದ್ದನ್ನು ನಾನು ನೋಡೇ ಇಲ್ಲ. ಎಲ್ಲ ನಾನು ತುಂಬ ಕಡೆ ಕಲ್ತಿದ್ದೀನಿ. ಬಟ್ ಸುಹಾನಿ ಇನ್ಸ್ಟಿಟ್ಯೂಟಲ್ಲಿ ಏನಾಗುತ್ತೆ ಅಂತಂದರೆ ಟೈಮ್ ಲಿಮಿಟ್ಸ್ ಇಲ್ಲ. ನೀವು ಹಳೆ ಸ್ಟೂಡೆಂಟ್ಸು, ನಾವು ಹೇಳ್ಕೊಡಲ್ಲ, ಆ ಥರದ್ದೆಲ್ಲ ಏನಿರಲ್ಲ. ಹಾಗೆಯೇ ಒಂದು ಬೊಟಿಕ್ ಮ್ಯಾನೇಜ್ಮೆಂಟ್ ಏನು ಮಾಡಬೇಕು, ಒಂದು ಡ್ರೆಸ್ನ ಯಾವ ಥರ ಡಿಸೈನ್ ಮಾಡಬೇಕು, ಒಂದು ಕಸ್ಟಮರ್ನ ಯಾವ ಥರ ಹ್ಯಾಂಡಲ್ ಮಾಡಬೇಕು, ಎಲ್ಲದನ್ನು ನಾವು ಅವರಿಂದ ಕಲ್ತಿರೋದ್ರಿಂದನೇ ನಾನು ಸಕ್ಸಸ್ಫುಲ್ಲಾಗಿ ಒಂದು ಬೊಟಿಕ್ನ ರನ್ ಮಾಡ್ತಾಯಿದ್ದೀವಿ. ನಾನು ಕಳೆದ 1.5 ವರ್ಷದಿಂದನೂ ನಾನು ಬೊಟಿಕ್ ನಡೆಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ನಡೆಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಿದೆ. ಅವರೆಲ್ಲರ ಆಶೀರ್ವಾದ ಇರೋದಕ್ಕೋಸ್ಕರನೇ ನಾವು ಅದರದ್ದೆಲ್ಲ ಮಾಡೋಕ್ಕೆ ಸಾಧ್ಯ ಆಗ್ತಾ ಇರೋದು. ಅದೇ ರೀತಿ ನನ್ನ ಸ್ಟೂಡೆಂಟ್ಸ್ಗಳಿಗೆ ಮುಂದೆ ಅಪ್ಕಮಿಂಗ್ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಕಲ್ತಿದ್ದನ್ನು ಇಲ್ಲೇ ಬಿಟ್ಟು ಇಲ್ಲೇ ಇದು ಮರ್ತಿ ಹೋಗಬೇಡಿ. ದಿನನಿತ್ಯ ಪ್ರಯತ್ನ ಪಡಿ, ದಿನನಿತ್ಯ ಕೆಲಸ ಅದನ್ನು ಮಾಡ್ತಾ ಯಾವುದೋ ಒಂದು ವಿಷಯದಲ್ಲಿ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿ. ಕಲಿತಾ ಹೋದಾಗ, ಅದು ಮಾಡ್ತಾ ಹೋದಾಗ ಅದೇ ಕೆಲಸನೇ ನಮಗೆ ಅಭ್ಯಾಸ ಆಗಿಬಿಡುತ್ತೆ, ಅದು ರೂಢಿ ಆಗಿಬಿಡುತ್ತೆ. ಹೆದರ್ಕೊಂಬೇಡಿ. ತುಂಬ ಜನ ಕಾಲೆಳೆಯೋರು ಇರ್ತಾರೆ, ಅದು ಮಾಡಬೇಡ, ಇದು ಮಾಡಬೇಡ, ಅದು ಹೋಗಬೇಡ, ಇದು ಹೋಗಬೇಡ ಅಂತ ತುಂಬ ಜನ ಹೇಳೋರು ಇರ್ತಾರೆ. ಯಾರ ಮಾತನ್ನು ಕೇಳಬೇಡಿ. ನಿಮಗೆ ಏನು ಕೆಲಸ ಮಾಡಬೇಕು ಅಂತ ಮನಸ್ಸಲ್ಲಿರುತ್ತೋ ಅದನ್ನು ಖಂಡಿತ ಮಾಡಿ. ಮ್ಯಾಮ್ ಅಂತೂ ಯಾವತ್ತೂ ಸಪೋರ್ಟಿಗೆ ಇರ್ತಾರೆ. ನಾವು ಅವ್ರ ಸಪೋರ್ಟಿಂದನೇ ಇವತ್ತು ನಾವು ಬೊಟಿಕ್ನ ನಡೆಸ್ತಾ ಇರೋದು. ಆಮೇಲೆ ಏನೇ ಒಂದು ಸಮಸ್ಯೆ ಬಂತು, ಸಡನ್ನಾಗಿ ಏನೋ ಒಂದು ಪ್ರಾಬ್ಲಮ್ ಆಯಿತು ಅಂದಿದ ತಕ್ಷಣ ಕ್ವಿಟ್ ಮಾಡಬೇಡಿ. ಯಾರು ಕ್ವಿಟ್ ಮಾಡಬೇಡಿ. ಟ್ರೈ ಮಾಡ್ತಾ ಇರಿ. ಅದು ಕೈ ಹಿಡಿಯುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮನ್ನೆಲ್ಲ ಗುರುತಿಸಿ ಅದೇ ಅಲ್ಲೇ ಕಲ್ತಿರೋ ಸ್ಟೂಡೆಂಟ್ಸ್ನೇ ಇವತ್ತು ಗೆಸ್ಟಾಗಿ ಕರೆದಾರೆ ಅಂದರೆ ಅದು ಅವ್ರ ದೊಡ್ಡತನ ಅಂತ ಹೇಳ್ಬೋದು. ಎಲ್ಲರಿಗೂ ತುಂಬ ಹೆಲ್ಪ್ ಮಾಡ್ತಾರೆ. ಒಂದು ಮೆಂಟಲಿ, ಬರೀ ಕಲಿಯೋ ವಿಷಯಕ್ಕೆ ಮಾತ್ರನೇ ಅಲ್ಲದೆ ಮೆಂಟಲಿ ಪ್ರಿಪೇರ್ ಮಾಡ್ತಾರೆ ಸ್ಟೂಡೆಂಟ್ಸ್ಗಳನ್ನು. ನಾವು ಎಷ್ಟೋ ಜನ ನಮಗೆ ಗೊತ್ತಿರೋರಿಗೆ ತುಂಬ ಜನಕ್ಕೆ ನಾವು ರೆಕಮೆಂಡ್ ಮಾಡ್ತೀವಿ ಕ್ಲಾಸ್ಗಳಿಗೆಲ್ಲ ಹೋಗಿ ಅಂತ ಹೇಳಿ. ಅದಕ್ಕೆ ಆಮೇಲೆ ಅಲ್ಲಿ ನನ್ನ ಜೊತೆಗಿರೋಂಥ ನನ್ನ ಫ್ರೆಂಡ್ಸೇ ಅವರು ತುಂಬ ಚೆನ್ನಾಗಿ ರನ್ ಮಾಡ್ತಾಯಿದ್ದಾರೆ ಬೊಟಿಕ್ನ. ಖುಷಿ ಆಗುತ್ತೆ. ಎಲ್ಲರಿಗೂ ಅಷ್ಟೇ, ಎಲ್ಲರಿಗೂ ಆಲ್ ದ ವೆರಿ ಬೆಸ್ಟ್. ಏನೇ ಇದ್ರೂ ಮಾಡಿ, ಸಪೋರ್ಟ್ ಮಾಡೋರು ಎಲ್ಲರೂ ಇರ್ತಾರೆ. ನಾವೆಲ್ಲ ಸಪೋರ್ಟ್ ಮಾಡ್ತೀವಿ. ನಿಮ್ಗೆ ಏನೇ ಬೇಕಿದ್ರೂ ನಮಗೂ ಕಾಲ್ ಮಾಡಿ. ಸ್ಟೂಡೆಂಟ್ಸ್ಗಳು ಏನೇ ಡೌಟ್ಸ್ ಇದ್ರೂ, ಏನೇ ಕಲಿಬೇಕಿದ್ರೂ ಧೈರ್ಯವಾಗಿ ನಮಗೆ ಕಾಲ್ ಮಾಡಿ. ಮ್ಯಾಮ್ ಹತ್ರ ನಂಬರ್ ಕಲೆಕ್ಟ್ ಮಾಡ್ಕೊಂಡು ನಮಗೆ ಫೋನ್ ಮಾಡಿ. ನಾವು ಯಾವಾಗಲೂ ನಿಮಗೆ ಹೇಳ್ಕೊಡೋಕೆ ರೆಡಿ ಇರ್ತೀವಿ. ಅದ್ರ ಜೊತೆಗೆ ನಾನು ಮ್ಯಾಮ್ ಜೊತೆ ಕೂಡ ಮಾತಾಡಿದ್ದೀನಿ. ನನ್ನ ಬೊಟಿಕ್ಕಲ್ಲಿ ನಾನು ಇಂಟರ್ನ್ಶಿಪ್ ಕೂಡ ಕೊಡ್ತಾ ಇದ್ದೀನಿ. ಯಾರಿಗಾರು ಇಷ್ಟ ಇತ್ತು ಅಂತಂದರೆ ಅಲ್ಲಿಂದ ಕಲ್ತು ಮುಗಿಸಿರೋರು ಬರ್ಬೋದು, ಬಂದು ಜಾಯ್ನ್ ಆಗ್ಬೋದು. ಆವಾಗ ಏನಾಗುತ್ತೆ ಅಂದರೆ ಬೇರೆಯವ್ರ ಅನುಭವದಿಂದ ಕಲ್ತಿರೋದನ್ನು ನೀವು ಇನ್ನೊಬ್ಬರನ್ನ ನೋಡಿ ಕಲಿಬೋದು, ಬೇಗ ತಿಳ್ಕೊಬೋದು. ಒಂದು ಕೆಲಸನ ಯಾವ ರೀತಿ ನಿರ್ವಹಿಸ್ಬೋದು ಅನ್ನೋದನ್ನು ತಿಳ್ಕೊಬೋದು. ಸೊ ಥ್ಯಾಂಕ್ ಯು ವೆರಿ ಮಚ್ ಸೀಮಾ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಪ್ರಿಯಾ ಮ್ಯಾಮ್. ಕ್ಲಾಸ್ ಬಗ್ಗೆ ನಿಮಗೆ ಇರೋ ಫೀಲ್ಗೆ ಐ ಆಮ್ ಸೋ ಬ್ಲೆಸ್ಡ್. ಥ್ಯಾಂಕ್ ಯು. ನೆಕ್ಸ್ಟ್ ಐ ವುಡ್ ಲೈಕ್ ಟು ವೆಲ್ಕಮ್ ವರ್ಷಾ ಮ್ಯಾಮ್ ಆನ್ ದ ಸ್ಟೇಜ್ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಯಾಕೆ ಎಲ್ಲರೂ ಡಲ್ಲಾಗಿ ಕೂತಿದ್ದೀರಾ? ಎಲ್ಲರೂ ಬೇಜಾರಾಗಿದ್ದೀರಲ್ಲ? ಯಾಕೆ? ಎನರ್ಜಿಯಾಗಿ ತೋರಿಸಿದ್ರೆ ನೆಕ್ಸ್ಟ್ ಶೋ ತುಂಬ ಚೆನ್ನಾಗಾಗತ್ತೆ. ಎಲ್ರಿಗೂ ತುಂಬ ಮಾತಾಡಿ ನಾನು ಬೋರ್ ಮಾಡಿಸಲ್ಲ. ನಾನೊಂದು ಸಣ್ಣ ಜರ್ನಿ ಹೇಳ್ತೀನಿ. ನಾನು ಫ್ಯಾಷನ್ ಡಿಸೈನಿಂಗ್, ಫ್ಯಾಷನ್ ಇಂಡಸ್ಟ್ರಿಗೆ ಹೇಗೆ ಬಂದೆ ಅಂತಂದರೆ, ನನ್ನೊಂದು ಸಣ್ಣ ಪೊಲೀಸ್ ಚೌಕಿಯಲ್ಲಿ ಒಂದು ಸಣ್ಣ ರೆಡಿಮೇಡ್ ಬಟ್ಟೆ ಶಾಪ್ನ ನಡೆಸ್ತಾ ಇದ್ದೆ. ನನಗೆ
ಓದ್ ಮುಗಿಸ್ದಾಗಿಂದ ನನಗೆ ಒಂದು ತಲೆಯಲ್ಲಿತ್ತು ನಾನು ಬಿಸ್ನೆಸ್ ಮಾಡಬೇಕು ಅಂತ. ಅದೇನಂತನೂ ನನಗೆ ಐಡಿಯಾ ಇರಲಿಲ್ಲ, ಏನು ಮಾಡ್ಬೇಕಂತನೂ ಗೊತ್ತಿರಲಿಲ್ಲ. ಬ್ಲೈಂಡಾಗಿ ಒಂದು ರೆಡಿಮೇಡ್ ಬಟ್ಟೆ ಅಂಗಡಿನ ಓಪನ್ ಮಾಡಿದೆ ಪೊಲೀಸ್ ಚೌಕಿಯಲ್ಲಿ. ಹೀಗೆ ಹುಡುಕ್ತಾ ನನಗೆ ಬೇಕಾಗಿರೋಂಥ ಡಿಸೈನ್ಸ್ನ ನಾನು ಪ್ರೊವೈಡ್ ಮಾಡೋಕ್ಕೆ ಕಸ್ಟಮರ್ಸ್ಗೆ ಆಗ್ತಾ ಇರಲಿಲ್ಲ. ಆವಾಗ ನನ್ನ ತಲೆಯಲ್ಲಿ ಬಂದಿದ್ದು, ಯಾಕೆ ನಾನೇ ಒಂದು ಬ್ರ್ಯಾಂಡ್ ಸ್ಟಾರ್ಟ್ ಮಾಡಬಾರ್ದು ಅಂತ. ಒಂದೇ ಸಲ ಬ್ರ್ಯಾಂಡ್ ಸ್ಟಾರ್ಟ್ ಮಾಡಿದ್ರೆ ಅದು ತುಂಬ ದೊಡ್ಡ ಇನ್ವೆಸ್ಟ್ಮೆಂಟು, ನನಗೇನು ಗೊತ್ತಿಲ್ಲ. ಅಲ್ಲೇನೋ ಒಂದು ತಪ್ಪು ಆಗ್ತಿದೆ ಅಂತಂದ್ರೂ ನನಗೆ ತಿದ್ದಕ್ಕೆ ಗೊತ್ತಾಗಲ್ಲ. ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾಗ ನಾನು ಫ್ಯಾಷನ್ ಡಿಸೈನಿಂಗ್ ಜಾಯ್ನ್ ಆಗೋಣ, ನನಗೂ ಐಡಿಯಾ ಬರುತ್ತೆ ಅಂತ ಅಂದ್ಕೊಂಡೆ. ಸುಮಾರು ಇನ್ಸ್ಟಿಟ್ಯೂಟ್ನ ನಾನು ಹೋಗಿ ಕೇಳಿದ್ದೀನಿ, ನೋಡಿದ್ದೀನಿ ಅವರಿಂದ ಯಾವ ಥರ ಫೀಡ್ಬ್ಯಾಕ್ ಬರುತ್ತೆ ಅಂತ. ಬಟ್ ನನಗೆ ನೀವು ಮಾಡ್ತೀರಾ ಅಂತ ಕಾನ್ಫಿಡೆಂಟ್ ಕೊಟ್ಟಿದ್ದು ನಮ್ಮ ಸೀಮಾ ಮ್ಯಾಮ್. ಇವಾಗ ಭದ್ರಾವತಿಲಿ ನಾನು ಒಂದು ಫಸ್ಟ್ ಬೊಟಿಕ್ ನಂದೇ ಇರೋದು. ಬಂದವರೆಲ್ಲ ಹೇಳ್ತಾರೆ ತುಂಬ ಚೆನ್ನಾಗಿ ಮಾಡಿದ್ದೀರಾ, ತುಂಬ ಚೆನ್ನಾಗಿದೆ ನಿಮ್ಮ ಸರ್ವಿಸು, ಎಲ್ಲ ಚೆನ್ನಾಗಿದೆ ಅಂತ. ಅದೊಂದು ಕಾನ್ಫಿಡೆಂಟ್ ಕೊಟ್ಟಿದ್ದೆ ನನಗೆ ಸೀಮಾ ಮ್ಯಾಮ್. ಬಂದು ನಾನು ಒಂದು ತಿಂಗಳಲ್ಲೇ ನನಗೆ ಬಂತು, ಸೆಲ್ಫ್ ಕಾನ್ಫಿಡೆನ್ಸ್ ಬಂತು, ನಾನು ಬ್ರ್ಯಾಂಡ್ ಸ್ಟಾರ್ಟ್ ಮಾಡ್ಬೋದು ಅಂತ. ಅದೊಂದು ಆಶೀರ್ವಾದದಿಂದ ನನ್ನ ಬೊಟಿಕ್ ಸ್ಟಾರ್ಟಾಗಿ 1 ಇಯರ್ ಆಯಿತು. ಇನ್ನೊಂದು 2 ಮಂತ್ಸಲ್ಲಿ ನಂದು ಕ್ಲಾತಿಂಗ್ ಬ್ರ್ಯಾಂಡ್ ಕೂಡ ಸ್ಟಾರ್ಟ್ ಮಾಡ್ತಿದ್ದೀವಿ, ನಾನು ನನ್ನ ತಂಗಿ ಸೇರಿಕೊಂಡು. ಇದಕ್ಕೆ ಎಷ್ಟು ನನಗೆ ಸೀಮಾ ಮ್ಯಾಮ್ ಕಾನ್ಫಿಡೆಂಟ್ ಕೊಟ್ಟಿದ್ದಾರೆ ಅಂತಂದರೆ, ಇವಾಗ ಅಕಾಡೆಮಿ ಕೂಡ ನಾನು ನಡೆಸ್ತಾ ಇದ್ದೀನಿ. ಈಗ ನಾನು ಮಾಡಲೇಬಾರ್ದು, ನನಗೆ ಆ ಕಾನ್ಫಿಡೆನ್ಸ್ ಇಲ್ಲ ಅಂದ್ಕೊಂಡಿದ್ದೆ. ಮ್ಯಾಮಿಗೆ ಬಂದು ಕೇಳಿದಾಗ, ಯಾಕೆ ನಿಮ್ಮ ಕೈಯಲ್ಲಿ ಆಗತ್ತೆ, ನೀವು ಮಾಡಿ ಅಂತ ತುಂಬ ಕಾನ್ಫಿಡೆನ್ಸ್ ಕೊಟ್ಟರು. ಯಾರ್ಯಾರನ್ನೋ ಕರೆಸಿ ನನ್ನ ಬೊಟಿಕ್ ಓಪನ್ ಮಾಡೋಣ ಅಂತ ಅಂದ್ಕೊಂಡೆ ಓಪನಿಂಗ್ ಸೆರೆಮನಿಗೆ. ಬಟ್ ಹೇಳಿದ್ರು ನನಗೆ, ಈ ತುಂಬ ಜನ ಫೇಮ್ ಇರೋರನ್ನ ಕರೆಸು, ಚೆನ್ನಾಗಾಗತ್ತೆ ನಿನಗೆ. ಬಟ್ ನನಗೆ ಒಪ್ಪಲೇ ಇಲ್ಲ ಮನಸ್ಸು. ನನಗೆ ಬೇಕಾಗಿದ್ದು, ನನಗೆ ದಾರಿ ತೋರಿಸಿದ್ದು ನನಗೆ ಸೀಮಾ ಮ್ಯಾಮ್. ಇವಾಗ ನನ್ನ ಸ್ಟೂಡೆಂಟ್ಸಿಗೆ ಎಲ್ರಿಗೂ ಹೇಳ್ತೀನಿ, ನಾನು ಎಷ್ಟು ಕಾನ್ಫಿಡೆಂಟಾಗಿ ನಿಮ್ಗೆ ಹೇಳ್ಕೊಡ್ತಿದ್ದೀನಿ ಅಂತಂದರೆ ನನಗೆ ಕಾರಣನೇ ನಮ್ಮ ಮ್ಯಾಮ್. ಅಷ್ಟು ಚೆನ್ನಾಗಿ ನನಗೆ ಹೇಳ್ಕೊಟ್ಟಿದ್ದಾರೆ ಅಂತ. ಹೋದ ಸಲ ನಾನು ಒಂದು ಫ್ಯಾಷನ್ ಶೋಗೆ ಆದಾಗ ವಿನ್ನರ್ ಆಗಿದ್ದೆ. ಈ ಸಲ ನಾನು ಒಂದು ಗೆಸ್ಟಾಗಿ ಬಂದಿದ್ದೀನಿ ಅಂತಂದರೆ ತುಂಬ ಖುಷಿ ಇದೆ. ಈ ಕಾನ್ಫಿಡೆನ್ಸ್ ಎಲ್ಲ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಹೀಗೆ ನೆಕ್ಸ್ಟ್ ಒಂದು 2 ಮಂತ್ಸ್ 3 ಮಂತ್ಸಲ್ಲಿ ನನ್ನ ಕನಸಾಗಿರೋಂಥ ನನ್ನ ಬ್ರ್ಯಾಂಡ್ ವೃದ್ಧಿನ ನಾನು ನನ್ನ ತಂಗಿ ನನ್ನ ಮನೆಯವ್ರ ಸಹಾಯದೊಂದಿಗೆ ಮಾಡ್ತಾ ಇದ್ದೀವಿ, ಹೊರಗೆ ಬರ್ತಾ ಇದೆ. ಇದೇ ವುಮೆನ್ಸ್ ಕ್ಲಾತಿಂಗ್ ಆಗಿರುತ್ತೆ. ದಯವಿಟ್ಟು ನಿಮ್ಮೆಲ್ಲರೂ ಆಶೀರ್ವಾದ ಇರಬೇಕು ಅಂತ ಹೇಳ್ತಾ ನನ್ನ ಮಾತಿನ ಮುಗಿಸ್ತೀನಿ. ಥ್ಯಾಂಕ್ ಯು. Thank you so much, Varsha ma'am. Next, I would like to welcome Rabia ma'am on the stage, please. ಊಟ ಮಾಡಿಲ್ವಾ ಯಾರು? ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಾನು ಇವಾಗ ಸ್ಟೇಜ್ನಲ್ಲಿ ಬಂದಿರೋದು ಫಸ್ಟ್ ಟೈಮು. ಅದಕ್ಕೆ ಕಾರಣ ನಮ್ಮ ಸೀಮಾ ಮ್ಯಾಮ್. ಅವರು ಬರೀ ಸ್ಟಿಚ್ ಮಾತ್ರ ಅಲ್ಲ, ಒಂದು ಬ್ಯಾಗು ಸಹಿತ ನಾನೀಗ ತಂದಿದ್ದೀನಲ್ಲ, ಬ್ಯಾಗ್ದಿಂದ ಹಿಡಿದು ಎಲ್ಲ ತರಹದ ಕಲಿಸ್ಕೊಡ್ತಾ ಇದ್ದಾರೆ ಅವರು. ಮತ್ತು ಅವರ ಜೊತೆಗೆ ಅವರ ಹಸ್ಬೆಂಡು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅವರಿಗೂ ಧನ್ಯವಾದ. ಮತ್ತು ನಮ್ಮ ಶಿವಮೊಗ್ಗದಲ್ಲಿ, ಇಡೀ ಶಿವಮೊಗ್ಗದಲ್ಲಿ ಎಲ್ಲೂ ಈ ಥರ ಯಾರು ಹೇಳ್ಕೊಡೋರು ಯಾರೂ ಇಲ್ಲ. ನೀವು ಇಡೀ ರಾತ್ರಿ 12 ಗಂಟೆಗೆ ನೀವು ಫೋನ್ ಮಾಡಿ ಅವರು ಮಾತಾಡಿಲ್ಲ ಅಂದರೆ ನನಗೆ ಕೇಳಿ, ಮ್ಯಾಮ್ ನಮಗೆ ಗೊತ್ತಾಗ್ತಾ ಇಲ್ಲ, ನೀವು ಹೇಳ್ಕೊಡಿ ಅಂತ ಹೇಳಿದರೆ ಅವರು ಚೆನ್ನಾಗಿ ಹೇಳ್ಕೊಡ್ತಾರೆ, ಬೇಜಾರಂತೂ ಆಗೋದೇ ಇಲ್ಲ ಅವರು. ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ದಾರೆ, ಇನ್ನೇನು ಹೇಳುವಂತಿಲ್ಲ. ನಮಸ್ಕಾರ. ಎಲ್ಲ ಗೆಸ್ಟ್ಗಳಿಗೂ ತುಂಬ ಥ್ಯಾಂಕ್ ಯು ಸೋ ಮಚ್. ಕ್ಲಾಸ್ ಬಗ್ಗೆ ನಿಮಗಿರೋ ಒಪಿನಿಯನ್ ಕೇಳಿ ಐ ಆಮ್ ಸೋ ಬ್ಲೆಸ್ಡ್. ಸೀಮಾ ಮ್ಯಾಮ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತಾರೆ. ಯಾವುದೇ ಸ್ಟೂಡೆಂಟ್ಸ್ ಅಟ್ ಎನಿ ಟೈಮ್ 24/7 ಅವೈಲೇಬಲ್ ಇರ್ತಾರೆ. ಯಾವಾಗ ಕಾಲ್ ಮಾಡಿದ್ರು ಕೂಡ ಇಲ್ಲ ಅಂದನೇ ಹೇಳ್ಕೊಡ್ತಾರೆ. ನಾವು ಬರೀ 1 ಇಯರ್ಗಂತ ಸೇರ್ಕೊಂಡಿರ್ತೀವಿ, ಬಟ್ ನಂದು ಆಲ್ರೆಡಿ 2.5 years ಆಯಿತು. ಸ್ಟಿಲ್ ಮ್ಯಾಮ್ ಈಸ್ ಇನ್ ಕಾಂಟ್ಯಾಕ್ಟ್ ವಿತ್ ಮೀ. ಆ ಥರ ಸಪೋರ್ಟ್ ಇದೆ ಮ್ಯಾಮ್ದು. ಪ್ಲೀಸ್ ಮ್ಯಾಮ್, ನಿಮ್ದೊಂದೆರಡು ಮಾತುಗಳನ್ನ ಹೇಳಬೇಕು ಅಂತ ಕೇಳಿದ್ವಿ. ವೆಲ್ಕಮ್ ಆನ್. ಹಾಂ, ಎಲ್ಲ ಪೋಷಕರಿಗೆ, ವಿದ್ಯಾರ್ಥಿಗಳಿಗೆ ಮತ್ತು ವೇದಿಕೆಯಲ್ಲಿರೋ ಅತಿಥಿಗಳಿಗೆ ಎಲ್ಲರಿಗೂ ತುಂಬ ಸ್ವಾಗತ. ಈ ಪ್ರೋಗ್ರಾಮ್ ಏನಿದೆ ಎಲ್ಲ ನಡೆಸಲಿಕ್ಕೆ ಫುಲ್ ಸಪೋರ್ಟ್ ಆಗಿರೋದು ನನ್ನ ಸ್ಟೂಡೆಂಟ್ಸ್ ಮೇಯ್ನ್. ನನಗೆ ಈಗಲೂ ಕೂಡ ನನಗೆ ನಂಬಿಕೆ ಬರ್ತಾ ಇಲ್ಲ, ಇಷ್ಟು ದೊಡ್ಡ ಪ್ರೋಗ್ರಾಮ್ ಮಾಡಬೇಕಂದ್ರೆ ಸ್ಟೂಡೆಂಟ್ಸ್ ಸಪೋರ್ಟ್ ಮೇಯ್ನ್. ರಾತ್ರಿ ಆಗಲಿ ಬೆಳಗ್ಗೆ ಆಗಲಿ ಎಲ್ಲ ಸ್ಟಿಚ್ ಮಾಡೋದಿಂದ ಹಿಡಿದು ಕೋಆಪರೇಟ್ ಮಾಡ್ತಾರೆ, ಬೇಜಾರು ಮಾಡ್ಕೊಳ್ಳಲ್ಲ. ಅಂದರೂ ಕೂಡ ಸ್ವಲ್ಪ ಏನಾರು ಪ್ರಾಬ್ಲಮ್ ಬಂತು ಅಂದರೂ ಕೂಡ ಬಿಚ್ಚಿ ಅಂದ್ರೂ ಒಂಚೂರು ಬೇಜಾರು ಮಾಡ್ಕೊಳ್ದಲ್ಲೇ ಎಲ್ಲ ಕೆಲಸನೂ ಮಾಡ್ತಾರೆ. ನಾನು ಬ್ಲೆಸ್ಡ್. ನನಗೆ ಇವನ್ ಫ್ಯಾಮಿಲಿ ಆಗಲಿ ನನ್ನ ಸ್ಟೂಡೆಂಟ್ಸ್ ಆಗಲಿ ಎಲ್ಲ ತುಂಬ ಒಳ್ಳೆಯವ್ರು ಸಿಕ್ಕಿದ್ದಾರೆ. ಇವರೆಲ್ಲ ಇವಾಗ ಇಷ್ಟು ಹೊಗಳಿದ್ದು ನೋಡಿ ಮತ್ತೆ ಒಂದು ಸುತ್ತ ಹಬ್ಬ ಆಗ್ಬೋದು ನಾನು.
ಅವ್ರು ಹೇಳ್ದಂಗೆ ಎಲ್ಲರಿಗೂ ಗೊತ್ತು, ಈವನ್ ನನ್ನ ಸ್ಟೂಡೆಂಟ್ಸು ನೋಡ್ತಾ ಇದ್ದಾರೆ, ಮತ್ತು ಇಲ್ಲಿಗ ಗೆಸ್ಟು ಹೇಳಿದ್ರು, ನನ್ನ ಹಸ್ಬೆಂಡ್, ನನ್ನ ಮಕ್ಕಳು, ನಮ್ಮ ಅತ್ತೆ, ನಮ್ಮ ನಾದ್ನಿಯರು, ಈವನ್ ಫ್ಯಾಮಿಲಿ ಸಪೋರ್ಟ್ ಮೇಯ್ನ್. ನಾವೇನೇ ಮಾಡ್ತೀವಿ ಅಂದರೆ ಫಸ್ಟ್ ಬೇಕಾಗಿರೋದು ಸಪೋರ್ಟ್. ಅದು ಯಾರ್ದು? ಫ್ಯಾಮಿಲಿದು. ಒಂದು ಹೆಣ್ಮಕ್ಳು ಒಂದು ಏನಾರ ಮುಂದೆ ಹೋಗ್ತಿದ್ದೀನಿ ಅಂದರೆ ಗಂಡಸರಾಗಲಿ ಮನೇಲಿರೋರು ಯಾರಾಗಲಿ ಒಂಚೂರು ಏನಾರ ಅಂದರೆ ಬೇಜಾರಾಗ್ಬಿಡ್ತಾರೆ. ಇವತ್ತು ನಾನು ಮನೇಲಿ ಏನು ಮಾಡಿಲ್ಲ ಅಂದರೂ ಕೂಡ ಏನಿದೆ ಅದನ್ನೇ ತಿನ್ಕೊಂಡು ಆರಾಮಾಗಿ ಓಕೆ ಫಸ್ಟ್ ನಿನ್ನ ಕೆಲಸ ಆಗಿಬಿಡ್ಲಿ, ಆಮೇಲೆ ನಮ್ಮದು ಮಕ್ಕಳಾಗಲಿ ಗಂಡ ಆಗಲಿ ಇವನ್ ನನ್ನ ಫ್ಯಾಮಿಲಿ, ನಮ್ಮ ಅತ್ತಿಗೆ, ನಾದ್ನಿ, ಅತ್ತೆ ಯಾರೂ ನಾನು ಹೇಳೋಕ್ಕಾಗಲ್ಲ, ಎಲ್ಲರೂ ಸಪೋರ್ಟಿವ್ ಆಗಿದ್ದಾರೆ. ಅವಳೇನೋ ಮಾಡ್ತಿದ್ದಾಳೆ, ಅವಳು ಮುಂದೆ ಬರಲಿ. ಸೊ ನಾನು ನನ್ನ ಮನೆಯಲ್ಲ, ಇದೇ ಥರ ಎಲ್ಲರ ಮನೇಲೂ ಸಪೋರ್ಟ್ ಮಾಡಿ, ಎಲ್ಲ ಹುಡುಗಿರು ನೋಡಿ ನೀವೀಗ ಎಷ್ಟು ಟ್ಯಾಲೆಂಟೆಡ್ ಇದ್ದಾಗಿದ್ದಾರೆ ಅಂತ. ಈವನ್ ನಾನು ಹೇಳ್ತಿದ್ದೀನಿ, ಈವನ್ ಮುಸ್ಲಿಮ್ಸ್ ಆಗಲಿ ಹಿಂದೂಸು ಆ ಥರ ಜಾತಿ ಭೇದ ಭಾವ ಏನೂ ಇಲ್ಲ ಅಂದರೂ ಕೂಡ ಅವ್ರ ಹುಡುಗಿರು ಹೆಣ್ಮಕ್ಳು ಎಷ್ಟು ಮುಂದೆ ಬರೋಕ್ಕೆ ಏನಕ್ಕೆ ಮಾಡ್ತಿರೋದು? ನಾನು ಮನೇಲಿ ಒಂದು ಫ್ಯಾಮಿಲಿಗೆ ಸಪೋರ್ಟ್ ಮಾಡಬೇಕು, ಕಲಿತು ಸುಮ್ಮನೆ ಮನೇಲಿ ಮೂಲೆಯಲ್ಲಿ ಕೂರಕ್ಕೆ ಯಾರೂ ಬರಲ್ಲ, ಒಂದು ಸಪೋರ್ಟ್ ಮಾಡಬೇಕು ನಾನು ಕೂಡ. ಫ್ಯಾಮಿಲಿ ಅಂದ್ರ ಮೇಲೆ ಸಪೋರ್ಟ್ ಮಾಡಿದಾಗ ಅವರು ದುಡಿಬೋದು, ಮನೇಲೇ ಕೂತು ದುಡಿಬೋದು. ಹೊರಗೆ ಹೋಗಿ ನೀವು ಬೆವರು ಸುರಿಸಿ ನೀವು IT BT ಯಾವ ಕಂಪ್ನಿಗೆ ಹೋಗಿ ಹೊರಗೆ ಹೋಗಲೇಬೇಕು, ಅವರ 4 ಜನದ ಮುಂದೆ ನಿಲ್ಲೇಬೇಕು ನೀವು. ಈ ಒಂದು ವಿಷಯಕ್ಕೆ ನೀವು ಮನೇಲೇ ಕೂತ್ಕೊಂಡು ಮಾಡ್ಬೋದು. ಮತ್ತು ಈಗ ವೇದಿಕೆಯಲ್ಲಿರೋ ಅಷ್ಟು ಜನ ಇದ್ದಾರಲ್ಲ, ನಮ್ಮ ಸ್ಟೂಡೆಂಟ್ಸೇ ಆಗಿದ್ರು ಕೂಡ ಈಗ ನನಗಿಂತ ದೊಡ್ಡ ಲೆವೆಲಲ್ಲಿ ಮುಂದೆ ಹೋಗಿದ್ದಾರೆ. ತುಂಬ ಖುಷಿಯಾಗತ್ತೆ. ನನ್ನನ್ನು ಬೀಟ್ ಮಾಡಿ ಮುಂದೆ ಹೋಗಿ ಅಂತಲೇ ನಾನು ಇನ್ನೂ ಸಪೋರ್ಟ್ ಮಾಡೋದು. ಅವ್ರ ಹತ್ರ ಹೋಗಿ ಅವ್ರು ಇನ್ನೂ ನಿಮಗೆ ಸಪೋರ್ಟ್ ಮಾಡ್ತಾರೆ. ಮ್ಯಾಮ್ ನಮಗೆ ಕೆಲಸ ಕೊಡಿ, ಓಕೆ ನಿಮಗೆ ಇನ್ನೂ 1 ತಿಂಗಳು 2 ತಿಂಗಳು ಲೈಕ್ ಇಂಟರ್ನ್ಶಿಪ್ ಜಾಯ್ನ್ ಆಗಿ. ನಾನು ಎಲ್ಲ ಹುಡುಗಿರಿಗೂ ಅದೇ ಹೇಳೋದು, ಫಸ್ಟು ನೀವಾಗೆ ಏನೋ ಸೆಲ್ಫ್ ಎಂಪ್ಲಾಯ್ಡ್ ಆಗಿ ಶುರು ಮಾಡಬೇಡಿ. ಮೊದಲು ನೀವೊಂದು ಒಬ್ಬರ ಹತ್ರ ಎಕ್ಸ್ಪೀರಿಯನ್ಸ್ ತೊಗೊಳ್ಳಿ. ನಾನು ಇರ್ಬೇಕಾದ್ರೆ ಇಲ್ಲೇನೋ ಹೆಲ್ಪ್ ಮಾಡಿಬಿಡ್ತೀನಿ, ಆಮೇಲೆ ಬೇಕಾಗಿರೋದೇನು ಅಂತ ಹೇಳಿಬಿಟ್ಟು ಇವ್ರು ವರ್ಕ್ ಮಾಡ್ತಿರೋರ್ದನ್ನ ನೋಡಿ ಕಲ್ತ್ಕೊಳ್ಳಿ. ಅವರೆಲ್ಲ ಅವ್ರು ಕಷ್ಟಪಟ್ಟು ಅವ್ರು ಮುಂದೆ ಬಂದಿರೋದು. ನೀವು ಅವ್ರ ಹತ್ರ ಕಲ್ತ್ಕೊಂಡ್ರೆ ಒಂದು ವರ್ಷದಷ್ಟು ಕಷ್ಟ ಕಡಿಮೆ ಆಗತ್ತೆ ಅಷ್ಟೇ. ತುಂಬ ಥ್ಯಾಂಕ್ಸ್, ಎಲ್ಲರೂ ಬಂದು ತುಂಬ ಪೇಷನ್ಸಿಂದ ಕಾಯ್ತಾ ಇದ್ದೀರಾ. ಈಗ ನೆಕ್ಸ್ಟ್ ಮಕ್ಕಳು ಪ್ರೋಗ್ರಾಮು, ಮಕ್ಕಳು ಹೆಂಗೆ ಬರಲಿ ನಡೀಲಿ, ಖುಷಿ ಪಡಿ. ಎಲ್ಲರಿಗೂ ಫೋಟೋಸ್ ಸಿಗತ್ತೆ, ಯಾರು ಎದ್ದು ಬರೋದು ಫೋಟೋಸ್ ತೊಗೊಳ್ಳೋದು ಮಾಡಬೇಡಿ. ಎಲ್ಲರದು ಒಂದೊಂದೂ ಫೋಟೋ ಸಿಂಗಲ್ಲು ಮತ್ತು ಮಕ್ಕಳು ಬಂದಿರೋದು ಕಂಬೈನು ವಿತ್ ಜಡ್ಜಸ್ಸು ಎಲ್ಲದೂ ಕೂಡ ನಿಮಗೆ ಅಪ್ಲೋಡ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಸೊ ಪ್ರತಿ ವರ್ಷ ಕೂಡ ನಮ್ಮ ಕ್ಲಾಸ್ನಲ್ಲಿ ಡಿಪ್ಲೊಮೊ ಕೋರ್ಸ್ನ ಮಾಡ್ತೀವಿ. ಇಟ್ಸ್ ಅಬೌಟ್ 1 year ಕೋರ್ಸ್. 6 month ನಮಗೆ ಸ್ಟಿಚಿಂಗ್ ಇರುತ್ತೆ, ಇನ್ನು 6 month ನಮಗೆ ಆರಿ ವರ್ಕ್ ಮತ್ತು ಹ್ಯಾಂಡ್ ಎಂಬ್ರಾಯ್ಡ್ರಿ ಈ ಥರ ಎಲ್ಲ ಕೋರ್ಸ್ಗಳನ್ನ ಕಲಿಸ್ಕೊಡ್ತಾ ಇದ್ದಾರೆ. ಸೊ ಲಾಸ್ಟ್ ಇಯರ್ 1 year ಯಾರು ಡಿಪ್ಲೊಮಾನ ಕಂಪ್ಲೀಟ್ ಮಾಡಿದರೆ ಅವ್ರಿಗೆಲ್ಲ ಇವಾಗ ಸರ್ಟಿಫಿಕೇಟ್ನ ಕೊಡೋಣ. ಕಳೆದ ವರ್ಷ ಸಾಲಿನ ಲಾಸ್ಟ್ ಮುಗಿಸಿರುವಂಥ ಸ್ಟೂಡೆಂಟ್ಸ್ಗಳಿಗೆ ಈಗ ಸರ್ಟಿಫಿಕೇಟ್, ನಮ್ಮ ಕ್ಯೂಟ್ ಗೆಸ್ಟ್ಗಳು ಸರ್ಟಿಫಿಕೇಟ್ನ ಕೊಡಬೇಕಾಗಿ ಕೇಳ್ಕೊತಿದ್ದೀನಿ. ಸೊ ಈಗ 1 by 1 ನನ್ನ ಸ್ಟೂಡೆಂಟ್ಸ್ ನೇಮ್ನ ಕೂಗ್ತೀನಿ, ಎಲ್ಲ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ. ರೇಖಾ ಮಂಜುನಾಥ್, ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್. BB Kureja, welcome on the stage, please. Snap it, work it, quick erase it, write it, cut it, paste it, save it, load it, check it, quick rewrite it, plug it, play it, burn it, rip it, drag it, drop it, zip Next, and zip Afrin Khanum. it, curl it, find it, Afrin view it, Khanum, code it, jump and lock please it, welcome on the stage. pose it, click it, cross it, crack it, switch it, name it, read it, print it, scan it, send it, fax, rename it, touch it, bring it, pay it, watch it, turn it, leave it, stop, format it, buy it, use it, break it, fix it, trash it, change it, mail, upgrade it, chart it, point it, zoom it, press it, snap it, work it, Rabia Firdoz. erase it, write it, cut it, paste it, save it, load it, check it, quick Rabia rewrite Firdoz, it, welcome plug on it, the stage. Logic, technologic, technologic, technologic. Buy it, use it, break it, fix it, trash it, change it, mail, upgrade it, chart it, point it, zoom it, press it, snap it, work it, unlock it, surf it, scroll it, pose it, click it, cross it, crack it, switch, update it, name it, read it, tune it, print it, scan it, send it, fax, rename it, touch it, bring it, pay it, watch it, turn it, leave it, stop, format it, buy it, use it, break it, fix it, trash it, change it, rewrite it, plug it, play it, burn it, rip it, drag it, drop it, zip and zip it, touch it, bring it, pay it, watch it, turn it, leave it, stop, format it, touch it, scroll it, pose it, click it, cross it, Claps ಮಾಡಿ ಅಲ್ಲ, claps ಮಾಡಿ. lock it, fill it, curl it, find it, view it, code it, jump and lock it, tie it,
trash it, change it, mail, upgrade it, charge it, point it, save it, load it, check it, rewrite it, surf it, scroll it, pose it, click it, cross it, crack it, switch, update it, name it, read it, tune it, print it, scan it, send it, fax, rename it, touch it, bring it, pay it, watch it, turn it, leave it, stop, format it, buy it, use it, break it, fix it, trash it, change it, click it, cross it, crack it, switch, update it, name it, read it, tune it, print it, scan it, send it, fax, rename it, touch it, rate it, charge it, point it, zoom it, press it, snap it, work it, quick erase it, write it, cut it, paste it, save it, load it, check it, quick rewrite it, tune it, print it, scan it, send it, fax, rename it, buy it, use it, break it, fix it, trash it, change it, mail, upgrade it, charge it, point it, zoom it, press it, snap it, work it, quick erase it, write it, cut it. Sabiha Naz, welcome on the stage, please. Now it's time to start the program. Are you ready? Take the blessings. ಶುರು ಮಾಡುವ ಮುನ್ನ ದೇವರಿಗೆ ಒಂದು ಪ್ರಾರ್ಥನೆಯನ್ನು ಮಾಡಿ ಕಾರ್ಯಕ್ರಮನ ಶುರು ಮಾಡೋಣ. ಐ ವುಡ್ ಲೈಕ್ ಟು ಇನ್ವೈಟ್ ಮಿಸ್ ಯೋಗಿತಾ ಆನ್ ಸ್ಟೇಜ್ ಟು ಪರ್ಫಾರ್ಮ್ ಭರತನಾಟ್ಯ. ನಾಟ್ಯನ ಮಾಡಕ್ ಬರ್ತಾ ಇದ್ದಾರೆ. ಗಿವ್ ದೆಮ್ ಬಿಗ್ ರೌಂಡ್ ಆಫ್ ಕ್ಲಾಪ್ಸ್. ನಮಾಮಿ ನಮಾಮಿ ಈಶ್ವರನಾಟ್ಯ ಪೂಜಿತಂ. ನಮಾಮಿ ನಮಾಮಿ ಶಂಕರ ಪಾದ ವಂದಿತಂ. ಗೆಜ್ಜೆಗಳ ನಾದ ತೋಂತನಂ, ಪಾದಗಳ ಕುಣಿತಾಧೀರ್ತನಂ. ಸಂಗೀತ ಸಾಹಿತ್ಯ ಆನಂದ ಆಲಾಪವೇ ತನಧಿರನ ಧಿರನ ತನಧೇ. ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ. ನಾದ ವೇದ ಕಾವ್ಯಂ ನಟರಾಜ ಸುಂದರಂ. ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ. ನಾದ ವೇದ ಕಾವ್ಯಂ ನಟರಾಜ ಸುಂದರಂ. ಘಲ್ಲು ಘಲ್ಲೆನು ದಾವ್ ಗೆಜ್ಜೆ, ಘಲ್ಲು ಘಲ್ಲೆನು ದಾವ್ ಗೆಜ್ಜೆ, ಘಲ್ಲು ಘಲ್ಲೆನು ದಾವ್ ಗೆಜ್ಜೆ. ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನು ತಾವ್ ಗೆಜ್ಜೆ. ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನು ತಾವ್ ಗೆಜ್ಜೆ. ಜಾನಪದ ಪದ ಕೇಳಣ್ಣ. ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬಾನಿಗೇರಿತೋ ರಂಗು. ಹಳ್ಳಿ ಹೈದರ ಒಳ್ಳೆ ಮನಸ್ಸಿದೆ ಯಾರಿಗೇನಿದೆ ಹಂಗು. ಘಲ್ಲು ಘಲ್ಲೆನು ತಾವು ದೋಸ್ತಿ, ಘಲ್ಲು ಘಲ್ಲೆನು ತಾವ್. ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ, ಘಲ್ಲು ಘಲ್ಲೆನು ತಾವ್.
ಬಾಹುಬಲಿ ಗೌರಿ ಗಂಗೆ ಬಣ್ಣ ಬಣ್ಣದ ಚಿಟ್ಟೆ ಹಂಗೆ ನೋಡೋಕೆ ಸಾಲಾಕಿಲ್ಲ ಎರಡು ಕಣ್ಣು. ಗಂಡು ಹೈಕಳು ಬೆಪ್ಪಾಗವ್ರೆ ಬೆರಗು ಕಣ್ಣಲ್ಲಿ ನೋಡ್ತಾ ಅವ್ರೆ ದಾವಣಿಲೆ ಬೀಸುತ್ತಾರೆ ಹೆಣ್ಣೈಕಾಳು. ರೊಟ್ಟಿ ಊಟ ಉಣ್ಣಂಗಿಲ್ಲ, ಹಬ್ಬದೂಟ ತಳ್ಳಂಗಿಲ್ಲ, ನೆಂಟ ಜಗಳ ಆಡಂಗಿಲ್ಲ ನಮ್ಮ ಊರಲ್ಲಿ. ಗಲ್ಲು ಗಲ್ಲೆನುತ್ತಾವ್ ದೋಸ್ತಿ ಗಲ್ಲು ಗಲ್ಲೆನುತ್ತಾವ್ ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ ಗಲ್ಲು ಗಲ್ಲೆನುತ್ತಾವ್. ಏನ್ ಚಂದಾನೆ ಹುಡುಗಿ ಗಲ್ಲು ಗಲ್ಲೆನುತ್ತಾವ್ ಗೆಜ್ಜೆ, ಏನ್ ಚಂದಾನೆ ಹುಡುಗಿ ಗಲ್ಲು ಗಲ್ಲೆನುತ್ತಾವ್ ಗೆಜ್ಜೆ. Nice performance. Give them a big round of claps. Now I will call Master Saeed on stage to perform now. Master Saeed. Assalamu alaikum wa rahmatullahi wa barakatuh. नबी आपको मैंने देखा नहीं है, नबी आपको मैंने देखा नहीं है, ये बात सच है हकीकत यही है, नबी आपको मैंने देखा नहीं है, न दौरे मोहम्मद में पैदा हुआ मैं, न साथी सफर का कभी बन सका मैं, न आका की आवाज तक सुन सका मैं, न गज़वात में मुशरिकों से लड़ा मैं, न हिजरत की लज़्ज़त हुई मुझको हासिल, न हो पाया अंसार की सफ में शामिल, नबी आप जिस दम थे गारो हिरा में, कोई ज़ाद राह भी न पहुँचा सका मैं, नबी आप जिस दम थे सूरा हिरा में, कोई ज़ाद राह भी न पहुँचा सका मैं, मगर सच है ये भी कसम है खुदा की, मोहब्बत मुझे आपसे है नबी जी, नबी जी, नबी जी, प्यारे नबी जी, नबी जी, नबी जी, प्यारे नबी जी. जज़ाकल्लाहु खैर. Now our stage will be on fire. ಎಲ್ಲರೂ ಆತುರದಿಂದ ಕಾಯುತ್ತಿರುವ ಕಾರ್ಯಕ್ರಮವಾದ ಮಕ್ಕಳ ಫ್ಯಾಷನ್ ಶೋ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭವಾಗಲಿದೆ. ಮಕ್ಕಳಿಗೆ ಚಪ್ಪಾಳೆಯಿಂದ ಪ್ರೋತ್ಸಾಹಿಸೋಣ. ಮಕ್ಕಳೆಲ್ಲ ಬನ್ನಿ, ಯಾರ್ಯಾರು ಮಕ್ಕಳು ಪರ್ಫಾರ್ಮೆನ್ಸ್ ಮಾಡೋರಿದ್ದೀರಾ ಬೇಗ ಬನ್ನಿ ಸ್ಟೇಜ್ ಹತ್ರ.
for your great and cute walk. Now it's time to announce winner of Ari Work competition which was held in December 2024. ಒಂದು ಕಾಂಪಿಟೇಷನ್ನ ಆರ್ಗನೈಸ್ ಮಾಡಿದ್ರು. ಏನಂದರೆ ಆರಿ ವರ್ಕ್ ಕಾಂಪಿಟೇಷನ್. ಎಲ್ಲ ವರ್ಕ್ಗಳನ್ನು ಈಗ ಜಡ್ಜಸ್ ಮುಂದೆ ಇಟ್ಟಿದ್ದಾರೆ. ಅವ್ರು ಇನ್ನೇನು ಅತಿ ಶೀಘ್ರದಲ್ಲಿ ವಿನ್ನರ್ನ ಅನೌನ್ಸ್ ಮಾಡ್ತಾರೆ. ನಾವಿವಾಗ ಶೋನ ಲಾಸ್ಟ್ ಹಂತಕ್ಕೆ ಬಂದಿದ್ದೀವಿ. ದ ಡಿಸೈನರ್ ರನ್ವೇ ಶೋ. It's time to perform our next event, that is fashion show of our designer. I would request 13 participants to come on stage. Are you excited? ಏನು ಸೌಂಡೇ ಇಲ್ಲ, ಕೂಗಿ ಇಲ್ಲ. ಆರ್ ಯು ಎಕ್ಸೈಟೆಡ್? ಇನ್ನೂ ಜೋರಾಗಿ. ಬರೀ ಈ ಕಡೆಯಿಂದ ಮಾತ್ರ ಸೌಂಡ್ ಕೇಳಿಸ್ತಿದೆ. ಈ ಕಡೆಯವರೆಲ್ಲ ಮಲಗಿದ್ದೀರಾ? ಸೌಂಡ್ ಮಾಡಿ ಸ್ವಲ್ಪ. ನಾವು ಪಿಕಾಕ್ ಥೀಮ್ನ ಇಟ್ಕೊಂಡು ಡಿಸೈನರ್ ರನ್ವೇಗೆ ಕಾನ್ಸೆಪ್ಟ್ ಕೊಟ್ಟಿದ್ದೀವಿ. ಸೊ ಎಲ್ಲರೂ ಪಿಕಾಕ್ ಕಲರ್ನ ಸೆಲೆಕ್ಟ್ ಮಾಡಿಕೊಂಡು ಅದೇ ಥೀಮಲ್ಲಿ ಮಾಡಿದ್ದಾರೆ. ಒಬ್ರಿಗಿಂತ ಒಬ್ರದ್ದು ಎಲ್ಲರಿಗೂ ತುಂಬ ಚೆನ್ನಾಗಿ ಬಂದಿದೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ನಿಮ್ಮ ಕಣ್ಮುಂದೆ ಬರ್ತಾರೆ. ಬಿಗ್ ರೌಂಡ್ ಆಫ್ ಕ್ಲಾಪ್. ಚೇರ್ ಅಪ್ ಮಾಡಿ ಅವ್ರಿಗೆ. Jalva, Jalva. Yo, blaze up the walk, light it up to the beat. Come on, Jalva. Give it to me, Jalva. give it to me. Jalva. Gorgeous with attitude and never latitude. Miss hot booty, come on, baby, do your duty work. जिस्मों का है ये जलवा, किस्मों का है ये जलवा, शोहरत भी दे ये जलवा, मकसद भी दे ये जलवा. Tell 'em like it is. I can't hear. दिलकश लगे ये जलवा, मैं कश लगे ये जलवा, नशा ही नशा ये जलवा, मजा ही मजा, नशा ही नशा. Throw it up, throw it up. आग सी रवानियां, I know a lot of y'all wouldn't expect it. लेती गए अंगड़ाइयां. Yo, I'm the hottest girl around. ये जला दे दिलों में चिंगारियां. ये जलवा, ये जलवा, फैशन का है ये जलवा. ये जलवा, ये जलवा, फैशन का है ये जलवा. ये जलवा, ये जलवा, फैशन का है ये जलवा. ये जलवा, ये जलवा, फैशन का है ये जलवा. She got the style
styling in her. Not even smiling in her. She got the styling in her. Come along, feel the rhythm is in the air. Shake it alone, yeah. Keep swinging in style. 'Cause I can feel it. Move by my side as the music is soaring. Go on shouting and roaring, Now tell me, can you dancing all night. Whoa. अदा का नजराना हर जुबा को अफसाना हर किसी पे छा जाना हो ये जलवा कर दे सबको मस्ताना है जमाना दीवाना दिन में दौरे दिखलाना है ये जलवा आओ किसी रवानियों लेती गई अंगड़ाइयाँ ये जला दे दिलों में चिंगारियाँ ये जलवा फैशन का है ये जलवा ये जलवा फैशन का है ये जलवा ये जलवा फैशन का है ये जलवा फैशन का है ये जलवा आग सी रवानियाँ लेती गए अंगड़ाइयाँ ये जला दे दिलों में चिंगारियाँ ये जलवा फैशन का है ये जलवा ये जलवा फैशन का है ये जलवा ये जलवा फैशन का है ये जलवा फैशन का है ये जलवा She got the styling in her. Not even smiling in her. She got the styling in her. Come along, feel the rhythm is in the air. Shake it alone, yeah. Keep swinging in style. 'Cause I can feel it. Move by my side as the music is soaring. Go on shouting and roaring, Now tell me, can you dancing all night. है अदा का नजराना हर जुबा को अफसाना हर किसी पे छा जाना हो ये जलवा कर दे सबको मस्ताना है जमाना दीवाना दिन में दौरे दिखलाना है ये जलवा आओ किसी रवानियों लेती गई अंगड़ाइयाँ ये जला दे दिलों में चिंगारियाँ ये जलवा फैशन का है ये जलवा फैशन का है ये जलवा ये जलवा फैशन का है ये जलवा फैशन का है ये जलवा Let me see your hands up. That's right. Hit me with it. इसने सबको भरमाया है अजब इसकी माया कोई भी बच ना पाया हो ये जलवा आसमां भी दिखलाया जमीन पे भी ले आया जाना इसने करवाया हो ये जलवा आग सी रवानियाँ लेती गई अंगड़ाइयाँ ये जला दे दिलों में चिंगारियाँ No doubt. ये जलवा फैशन का है ये जलवा That's right. ये जलवा फैशन का है ये जलवा ये जलवा फैशन का है ये जलवा ये जलवा फैशन का है ये जलवा Ever
Everybody shout it out. Let me hear you sing along. Let's go. Yeah. ಹೆಲೋ ಎವ್ರಿವನ್. ಫುಲ್ ಹ್ಯಾಪಿ ಮೂಡಲ್ಲಿ ಇರಬೇಕಪ್ಪ. ಒಳ್ಳೊಳ್ಳೆ ಡ್ರೆಸ್ನ ವೇರ್ ಮಾಡಿದ್ದೀರಾ, ಅದು ಓನಾಗಿ ಡಿಸೈನ್ ಮಾಡಿ ಓನಾಗಿ ವೇರ್ ಮಾಡೋದಂದರೆ ಖುಷಿ ವಿಷಯ ಅಲ್ವಾ? ಸೊ ಲಾಸ್ಟಿಂದ 5th ನಂಬರ್ ಒಂಚೂರು ಶೋ ಮಾಡಿ. ನಿಮ್ಮ ನಂಬರ್ನ ಒಂಚೂರು ನಮಗೆ ವಿಸಿಬಲ್ ಹಾಗೆ ಶೋ ಮಾಡಿ. ಸೆಕೆಂಡ್ ಒನ್ ನಂಬರ್ ನಂಬರ್ನ ಶೋ ಮಾಡಿ ಅಂತ ಹೇಳಿದೆ. Hi ma'am, my name is Chinmayi. ಚಿನ್ಮಯ್. Yeah. ಯು ಆರ್ ಫ್ರಮ್ Chikmagalur. ಚಿಕ್ಕಮಗಳೂರು. Yeah. ಯು ಆರ್ ಸ್ಟೇ ಇನ್ ಶಿವಮೊಗ್ಗ. Abbalgere, my native. ಓಕೆ. ನೀವು ಯಾವ ಕಾನ್ಸೆಪ್ಟ್ ಮೇಲೆ ಈ ಥೀಮ್ನ ಡಿಸೈಡ್ ಮಾಡಿದ್ರಿ? ಮೊದಲೇ ಮ್ಯಾಮ್ ಕೊಟ್ಟಿರೋದು ಪಿಕಾಕ್ ಕಲರ್ ಪ್ಯಾಲೆಟೇ ಕೊಟ್ಟಿದ್ರು. ಸೊ ಇದರಲ್ಲಿ ಬ್ಲೂ ಮತ್ತು ಗ್ರೀನ್ ತುಂಬ ವೈಬ್ರೆಂಟ್ ಕಲರ್ಸ್ ಇರೋದ್ರಿಂದ ಸೊ ನನಗೆ ಬಾಲ್ ಗೌನ್ ಮಾಡಬೇಕು ಅಂತ ಇಷ್ಟ ಆಯಿತು. ಬಿಕಾಸ್ ಐ ಫೀಲ್ ಲೈಕ್ ಸ್ಟೆಪ್ಪಿಂಗ್ ಇನ್ ಟು ಅ ಫೇರಿ ಟೈಲ್. ಸೊ ಐ ಚೂಸ್ ಬಾಲ್ ಗೌನ್ ಅಷ್ಟೇ ಮ್ಯಾಮ್. ಓಕೆ, ಥ್ಯಾಂಕ್ ಯು. ನಂಬರ್ 6. ಎಸ್ ಮ್ಯಾಮ್. ಅಮೃತ. ನೈಸ್ ಡಿಸೈನ್. ಸೊ ನೀವು ಇದನ್ನು ಮಾಡಬೇಕಾದ್ರೆ ಯಾವ ಥರ ಥಿಂಕ್ ಮಾಡ್ತಾ ಇದನ್ನು ಪ್ರಿಪೇರ್ ಮಾಡಿದ್ರಿ? ನನಗೆ ರಿಯಲ್ ಪಿಕಾಕ್ ಲುಕ್ ಫೀಲ್ ಬರಬೇಕು ಅಂತ. ಸೊ ರಿಯಲ್ ಪಿಕಾಕ್ ಫೆದರ್ಸೇ ತೊಗೊಂಡು ಒಂದೊಂದು ಪಿಕಾಕ್ ಫೆದರ್ನು ಟಕ್ ಮಾಡಿದ್ದೀನಿ, ಅದು ಫೆದರ್ ಲುಕ್ ಬರಲಿಕ್ಕೆ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ನಂಬರ್ 12. ನಮಸ್ತೆ ಮ್ಯಾಮ್. ನೇಮ್ ಮ್ಯಾಮ್? ಮಧುಶ್ರೀ. ಓಕೆ. ನೀವು ಇವತ್ತು ಟ್ರೆಡಿಷನಲ್ ವೇರ್. Yes, ಸೊ ನನ್ನ ಕ್ವಶನ್ ಬಂದ್ಬಿಟ್ಟು, ನೀವು ವೇರ್ ಮಾಡಿರೋಂಥ ಬ್ಲೌಸ್ನ ನೀವೇ ಹ್ಯಾಂಡ್ ವರ್ಕ್ ಮಾಡಿ ಸ್ಟಿಚ್ ಮಾಡಿ ವೇರ್ ಮಾಡಿದ್ರ? ಇಲ್ಲ ಮ್ಯಾಮ್, ಇಲ್ಲ ಹೊರಗಡೆ ಕೊಟ್ಟಿದ್ದು. ನಿಮ್ಮ ಹತ್ರ ಇತ್ತು, ಅದನ್ನು ವೇರ್ ಮಾಡಿದ್ರಿ? ಹಾಂ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಲಾಸ್ಟಿಂದ 4th ನಂಬರ್. ಹಾಯ್ ಮ್ಯಾಮ್. ಮೈ ನೇಮ್ ಇಸ್ ಶಾಜಿಯಾ. ಓಕೆ. ಫ್ಯಾಬ್ರಿಕ್ನ ಯಾವ ಥರ ಡಿಸೈಡ್ ಮಾಡಿದ್ರಿ ನೀವು? ಓಕೆ, ಫಸ್ಟ್ ಪಿಕಾಕ್ ಅಂತ ಥೀಮ್ ಗೊತ್ತಾದಾಗ ಲಿಟ್ರಲಿ ಪಿಕಾಕ್ ಡ್ಯಾನ್ಸ್ ಮಾಡ್ತಾ ಇತ್ತು ನನ್ನ ಮೈಂಡಲ್ಲಿ. ಬಿಕಾಸ್ ಐ ಲವ್ ಟು ಎಕ್ಸ್ಪೆರಿಮೆಂಟ್ ವಿತ್ ಡಿಫ್ರೆಂಟ್ ಫ್ಯಾಬ್ರಿಕ್ಸ್ ಇನ್ ಒನ್ ಪರ್ಟಿಕ್ಯುಲರ್ ಡಿಸೈನ್. ಸೊ ಏನು ಮೈಂಡಲ್ಲಿ ಪರ್ಟಿಕ್ಯುಲರ್ ಪ್ಯಾಟರ್ನ್ ಇಟ್ಕೊಂಡು ಹೋಗಿರಲಿಲ್ಲ. ಫ್ಯಾಬ್ರಿಕ್ ಡಿಸೈಡ್ ಆದ್ಮೇಲೆ ಫ್ಯಾಬ್ರಿಕ್ ಯಾವ ಥರ ಸಿಗುತ್ತೆ ಅದ್ರ ಮೇಲೆ ಡಿಸೈಡ್ ಮಾಡೋಣ ಅಂತ ಇದ್ದೆ. ಫಸ್ಟು ಫ್ಯಾಬ್ರಿಕ್ ನೋಡಿದ್ದು ಅದೇ ಚೂಸ್ ಮಾಡಿದೆ. ಡಿಫ್ರೆಂಟ್ ಫ್ಯಾಬ್ರಿಕ್ಸ್, ನೆಟ್, ಇದು ಬೇರೆ ಥರ ನೆಟ್, ಆರ್ಗನ್ಸಾ, ಸ್ಯಾಟಿನ್ನು ಆ ಥರ ಇಟ್ಕೊಂಡು ಸ್ಮಾರ್ಟ್ ಲುಕ್ಕಲ್ಲಿ ಪಿಕಾಕ್ ಕಾಣಿಸ್ಬೇಕು ಅಂತ ಡಿಸೈಡ್ ಮಾಡಿದೆ. ಥ್ಯಾಂಕ್ ಯು. ನಂಬರ್ 1. ಹಾಯ್ ಮ್ಯಾಮ್. ಮೈ ನೇಮ್ ರಾಬ್ಯಾ ಫಿರ್ದೋಸ್. ನಾನು ಪಿಕಾಕ್ ಥೀಮ್ ಮಾಡಿದ್ದೀನಿ. ನಮಗೆ ಕನ್ನಡ ಬರಲ್ಲ, ಸಾರಿ. ಇಟ್ಸ್ ಓಕೆ. ಸೊ ನೀವು ಇದನ್ನು ಯಾವ ಥರ ಮೈಂಡ್ ಸೆಟ್ಟಲ್ಲಿ ಈ ಥರ ರೆಡಿ ಆದ್ರಿ ಅಂತ? ಪಿಕಾಕ್ ಥೀಮ್, ಬಾಡಿ ಕೋನ್, ಸ್ಯಾಟಿನ್ ನೆಟೆಡ್ ಆ್ಯಂಡ್ ಬ್ಯಾಕ್ ಟೇಲ್ ಬಿಡ್ತಿದ್ದೀನಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಹಾಯ್, ಎಲ್ಲರೂ ಯಾಕೆ ಡಲ್ ಆಗಿದ್ದೀರಾ? ನಗಾಡಿ. ನಿಮ್ಮನ್ನು ನೋಡಿದ್ರೆ ಖುಷಿ ಆಗಬೇಕು ಆಡಿಯನ್ಸ್ಗೆಲ್ಲ. ಪಿಕಾಕಲ್ಲಿ ನಾನು ನೋಡಿದ ಪ್ರಕಾರ ಒಂದು ಮರ್ಜ್ ಆಗಿರೋ ಕಲರ್ ಒಂದು 3-4 ಕಲರ್ಸ್, ಮೋರ್ ಕಲರ್ಸೇ ಇದೆ. ಯಾಕೆಲ್ಲ ಬ್ಲೂ ಗ್ರೀನ್ನೇ ಚೂಸ್ ಮಾಡಿದ್ದೀರಾ? ಯಾರಾದರೂ ಆನ್ಸರ್ ಮಾಡ್ಬೋದು. ಮೇ ಬಿ ಬಿಕಾಸ್ ಇಟ್ ಈಸ್ ಈಸಿಲಿ ಅವೈಲೇಬಲ್. ಈಸಿಲಿ ಅವೈಲೇಬಲ್ ಮಾಡೋದು ಟೈಲರ್ ಕೆಲಸ ಅಲ್ವಾ? ಡಿಸೈನರ್ ಸ್ಟಫ್. ಯಾರು ಆನ್ಸರ್ ಮಾಡ್ತಾರೆ? ಮ್ಯಾಮ್, ಇದು ಬ್ಲೂ ಕಲರ್ ಅಲ್ಲ, ಇದು ಕ್ರಿಸ್ಟಲ್ ಟೀಲ್ ಅಂದ್ಬಿಟ್ಟು ಇಟ್ಸ್ ಅ ಕಾಂಬಿನೇಷನ್ ಆಫ್ ಗ್ರೀನ್ ಆ್ಯಂಡ್ ಬ್ಲೂ. ಸೊ ಐ ಚೂಸ್ ದಿಸ್ ಒನ್ ಬಿಕಾಸ್ ಪಿಕಾಕಲ್ಲಿ ಬ್ಲೂನೂ ಇರುತ್ತೆ, ಗ್ರೀನೂ ಇರುತ್ತೆ ಅಲ್ವಾ? ಸೊ ಐ ಚೂಸ್ ದಿಸ್ ಒನ್ ಕಲರ್ ಮ್ಯಾಮ್. ತುಂಬ ಕಾಣಿಸ್ತಾ ಇರೋದು ನಮಗೆ ಬ್ಲೂ ಗ್ರೀನ್ ಎರಡೇ.
ಕಲರ್ಫುಲ್ ಆಕ್ಚುಲಿ ಅದು ಪೀಕಾಕ್ ಅಂತ ಥೀಮ್ ಬಂದಿದ ತಕ್ಷಣ ನೆನಪಲ್ಲಿ ಬರೋದು ಬ್ಲೂ ಗ್ರೀನ್. ಅದೇ ಯಾಕೆ ಯಾರು ಡಿಫ್ರೆಂಟ್ ಆಗಿ ಥಿಂಕ್ ಮಾಡಲಿಲ್ಲ? ಮಾಡಬೇಕಿತ್ತಲ್ವಾ? ಅದು ಪೀಕಾಕ್ ಅಂತ ಅನ್ಸಲ್ಲ ಅಲ್ವಾ? ಅದ್ರ ಒಳಗಡೆನೆ ಇರುತ್ತಲ್ಲ ಪೀಕಾಕ್ನ ನಾವು ಫೆದರ್ಸ್ ತೆಗ್ದು ನೋಡಿ ಎಷ್ಟು ಕಲರ್ಸ್ ಇದೆ. ಸೊ ಅದಕ್ಕೋಸ್ಕರ ಲೈಟ್ ಗ್ರೀನ್, ಲೈಟ್ ಬ್ಲೂ, ಡಾರ್ಕ್ ಬ್ಲೂ, ಗ್ರೀನ್ ಎಲ್ಲ ಮಿಕ್ಸ್ ಮಾಡಿ ಮಾಡಿದ್ರದಕ್ಕೆ ಅಲ್ವಾ ಪೀಕಾಕ್ ಅಂತ ಹೇಳೋದು. ಇವಾಗ ನಾವು ಬೇರೆ ಕಲರ್ ಹಾಕಿದ್ರೆ ಅದು ಪೀಕಾಕ್ ಅಂತ ಹೇಳಿ ಹೆಸರು ಬರೋದೇ ಇಲ್ಲ ಅಲ್ವಾ? ಓಕೆ, ನನ್ನ ಕ್ವಶನ್ಸ್ ಯಾರಿಗೂ ಅರ್ಥ ಆಗ್ತಾ ಇಲ್ಲ ಮ್ಯಾಮ್. ಬಿಕಾಸ್ ಇಟ್ಸ್ ಅ ವೈಬ್ರೆಂಟ್ ಕಲರ್ ಅಲ್ವಾ, ಸೊ ಇಟ್ಸ್ ಕ್ಯಾಚಸ್ ಎವ್ರಿ ಒನ್ ಐಸ್ ಅಂತ ವಿ ಸೆಲೆಕ್ಟ್ ದಿಸ್ ಕಲರ್ ಅಷ್ಟೇ. ಓಕೆ ಓಕೆ, ನೀವಿವಾಗ ಒಂದು ಡಿಸೈನ್ ಸೆಲೆಕ್ಟ್ ಮಾಡಿದ್ದೀರಲ್ಲ, ನೀವು ವೇರ್ ಮಾಡಿದ್ದೀರಲ್ಲ, ಯಾವ ಥೀಮ್ ಇಟ್ಕೊಂಡು ನೀವು ಪ್ಯಾಟ್ರನ್ನು, ಕಲರ್ ಅಲ್ಲ ಪ್ಯಾಟ್ರನ್ನ ನಿಮಗೆ ಇದು ಸೂಟ್ ಆಗತ್ತೆ ಅಂತ ಅನಿಸಿ ಮಾಡಿದ್ದ? ಯಾವ ಮೇನ್ ಏಮ್ ಏನು ಇಟ್ಕೊಂಡು ಮಾಡಿದ್ರಿ? ಎಲ್ಲ ಗೌನೇ ಮಾಡಿದ್ದೀರಾ, ಮೋರ್ ಜಾಸ್ತಿ ನಂಬರ್ಸ್ ಆಫ್ ಗೌನ್ಸೇ ಜಾಸ್ತಿ ಇದೆ. ಯಾಕೆ ಈ ಟೈಪ್ನ ನಿಮ್ಮ ಬಾಡಿ ಟೈಪ್ಸ್ಗೆ ಯಾಕೆ ನೀವು ಅಡಾಪ್ಟ್ ಮಾಡ್ಕೊಂಡಿದ್ದೀರಾ? ಏನಾಯಿತು, ಏನಕ್ಕೆ ರೀಸನ್ ಹೇಳಿ? ಬಿಕಾಸ್ ನಾನು ಸ್ವಲ್ಪ ಲೀನೇ ಇದ್ದೀನಲ್ವಾ, ಸೊ ಬಾಲ್ಗೂ ನಂಗೆ ಕಂಫರ್ಟಬಲ್ ಆಗುತ್ತೆ ಮತ್ತು ನಾನು ಕ್ಯಾರಿನೂ ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ಇತ್ತು. ಸೊ ಐ ಕ್ರಿಯೇಟೆಡ್ ದಿಸ್ ಒನ್ ಮ್ಯಾಮ್. ಗುಡ್, ಯಾ, ಥ್ಯಾಂಕ್ಸ್. ಆ್ಯಕ್ಚುಲಿ ನಾನು ಮಾಡಿರೋದು ಗೌನ್ ಅಲ್ಲ, ಈ ಸ್ಟ್ರಗ್ಗು. ಆಲ್ರೆಡಿ ಎಲ್ಲರೂ ಕೂಡ ಗೌನ್ ಪ್ಯಾಟ್ರನ್ ಮಾಡ್ತಿದ್ದಾರೆ ಅಂತ ನಂಗೆ ಗೊತ್ತಿತ್ತು. ಎಲ್ಲರೂ ಒಂದೇ ಥರ ಆದರೆ ನೋಡೋರಿಗೂ ಚೆನ್ನಾಗಿರಲ್ಲ, ಒಂದೇ ಥರ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ಡಿಫ್ರೆಂಟಾಗೂ ಇರಬೇಕು, ಯೂನೀಕ್ ಇರಬೇಕು, ಮತ್ತು ಬಡ್ಜೆಟ್ ಫ್ರೆಂಡ್ಲಿಯಾಗೂ ಇರಬೇಕು, ಬೇರೆಯವರು ಅವೈಲಬಲ್ ಆಗಿ ತೊಗೊಳ್ಳೋ ಥರ ಇರಬೇಕು. ಸೊ ಅದಕ್ಕೋಸ್ಕರ ನಾನು ಇದನ್ನು ಮಾಡಿದ್ದು. ನೀವು ವೈಟ್ ಪಿಕಾಕ್ ಮತ್ತು ಗ್ರೀನ್ ಆ್ಯಂಡ್ ಬ್ಲೂ ಪಿಕಾಕ್ ಎರಡು. ಓಕೆ, ಹಲೋ, ನಾನು ಅಷ್ಟೇ ಮ್ಯಾಮ್. ಎಲ್ಲರೂ ಗೌನ್ಸು ಎಲ್ಲದು ಸೆಲೆಕ್ಟ್ ಮಾಡಿದ್ರಂತ ಸ್ಯಾರಿಯಲ್ಲೇ ಯಾವ ಥರ ಡಿಫ್ರೆಂಟಾಗಿ ಮಾಡ್ಬೋದು ಈ ಥೀಮಲ್ಲಿ ಅಂತ ಡಿಸೈಡ್ ಮಾಡಿ ಸ್ಯಾರಿಯಲ್ಲೇ ನಾವೇ ಓನಾಗಿ ಮಾಡಿದ್ವಿ. ಥ್ಯಾಂಕ್ ಯು. ನೀವು ಈಗ ನೀವು ಯಾಕೆ ಡಿಫ್ರೆಂಟ್ ಕಲರ್ ಮಾಡಿದ್ದೀರಲ್ಲ, ಏನು? ಈಗ ಅವರೆಲ್ಲರೂ ಪಿಕಾಕ್ ಅಂತ ಹೇಳ್ತಾ ಇದ್ದಾರೆ, ಬಟ್ ನೀವು? ಮ್ಯಾಮ್ ಸೇಮ್ ಪಿಕಾಕ್, ಬಟ್ ಬ್ಲೂ ಆ್ಯಂಡ್ ಗ್ರೀನ್ ಕಲರ್ ನನಗೆ ತುಂಬ ಇಷ್ಟ ಆಗಿತ್ತು. ಪಿಕಾಕಲ್ಲೂ ಅದೇ ಕಲರ್ ಇದೆ, ಸೊ ಹಾಗಾಗಿ ನನಗೆ ಎಲ್ಲರೂ ಗೌನ್ ಮಾಡ್ತಾ ಇದ್ದಾರೆ, ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ನೀವು ಸ್ಯಾರಿ ಮಾಡಿರೋದು. ಮತ್ತೆ ನೀವು ಫೋರ್ತ್ ಒನ್? ಎಸ್ ಮ್ಯಾಮ್. ನೀವು ಅದು ಎಷ್ಟು ಟೈಮ್ ತೊಗೊಂಡಿದ್ದೀರಾ ಮಾಡಲಿಕ್ಕೆ, ಗೊತ್ತಾ? ಮಾಡಿದ್ದೀರಾ? ಇಲ್ಲ, ಮಾಡಿಲ್ಲ. ಮಾಡಿದ್ದೆ ಮ್ಯಾಮ್, ಹಾಂ. ಆದರೆ ಟೈಮಿಂಗ್ಸ್ ಟೈಮ್ ಎಷ್ಟು ಅಂತ ಗೊತ್ತಾಗಿಲ್ಲ. ಡೈಲಿ ಮಾಡ್ತಿದ್ದೆ ಮ್ಯಾಮ್, ಸ್ವಲ್ಪ ಸ್ವಲ್ಪ. ಏನು ಅನ್ನಿಸ್ತು ನಿಮಗೆ? ಈಸಿ ಅನ್ನಿಸ್ತಾ ಇಲ್ಲ ಈಸಿ ಅನ್ನಿಸ್ತು ಮ್ಯಾಮ್. ಹೌದಾ? ಹಾಂ. ನೆಕ್ಸ್ಟ್ ನಂಬರ್ 2 ಹೇಳಿ. ಈಗ ನಿಮಗೆ ಯಾವ ಥರ ನಾನು ಇದು ಆಗಬೇಕು ಪಿಕಾಕ್ ಅಂತ ಹೇಗೆ ನೀವು ಚಾಯ್ಸ್ ಮಾಡಿದ್ದೀರಾ ಅದು ಡ್ರೆಸ್? ಬಿಕಾಸ್ ಫಸ್ಟು ಪಿಕಾಕ್ ನೋಡಿದ ತಕ್ಷಣ ಫೇಸ್ ತರ ಕಾಣಿಸುತ್ತೆ, ಅದು ಫುಲ್ ಬಾಡಿ ತರ. ಸಡನ್ಲಿ ನೋಡಿದಾಗ ಇದು ಫುಲ್ ಬಾಡಿ ತರ ಪಿಕಾಕ್ ಒಂದು ಫಸ್ಟ್ ಫೇಸ್ ಬರುತ್ತಲ್ಲ ಆ ತರ ಕಾಣ್ತಿದೆ ಅಂತ ಸೆಲೆಕ್ಟ್ ಮಾಡಿದೆ. ಹಾಂ. ಓಕೆ, ನೆಕ್ಸ್ಟ್ ನಂಬರ್ 5. ನೀವು ಹೇಳಿ ಈಗ. ನಮಸ್ತೆ. ನಮಸ್ತೆ. ಹೇಳಿ. ನೀವು ಈಗ ಮಾಡಿರೋದು ಮೆಟೀರಿಯಲ್ ಎಲ್ಲ ನಿಮಗೆ ಗೊತ್ತಿದೆ ಅಲ್ವಾ? ಗೊತ್ತು. ನೀವು ಹಾಕಿರೋದು ಮೆಟೀರಿಯಲ್ ಯಾವುದು ಗೊತ್ತಾ? ಹೇಳಿ ನೋಡೋಣ. ಬಟ್ಟೆ ಹೇಳಿ. ಬಟ್ಟೆ ನೀವು ಈಗ ಹಾಕಿರೋದು ಬಟ್ಟೆ ಯಾವುದದು? ಸ್ಯಾಟಿನ್ ಮಿಕ್ಸ್ ಮಾಡಿದ್ದೀರಾ ಅದರಲ್ಲಿ ನೆಟ್ ಮೇಲೆ? ಕ್ರೇಪ್ ಇದೆ. ಹಾಂ. ಅದ್ರ ಮೇಲ್ಗಡೆದು ಕ್ಲಾತ್ ಹೆಸರು ಗೊತ್ತಿಲ್ಲ. ಹಾಂ. ಆಯಿತು. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಸ್ವಲ್ಪ ನಗಿ, ಸ್ವಲ್ಪ ಯಾಕೆ ಆ ಥರ ನಿಂತ್ಕೊಂಡಿದ್ದೀರಾ? ಇನ್ನೂ 9 ಗಂಟೆ ಆಗಿಲ್ಲ, ಸ್ವಲ್ಪ ನಕ್ಕೊಳ್ಳಿ ಪ್ಲೀಸ್. ಮುಖದ ಮೇಲೆ ಸ್ವಲ್ಪ ಕಳೆ ಬರಲಿ, ಬೇಜಾರಾಗಬೇಡಿ. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದೀರಾ ನೀವು. ಹಲೋ ಎವ್ರಿವನ್. ಡ್ರೆಸ್ ಎಲ್ಲ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದೀರಾ, ತುಂಬ ಖುಷಿ ಆಗ್ತಿರ್ಬೇಕಲ್ಲ ನಿಮಗೆಲ್ಲ. ನಿಮ್ಮ ಡ್ರೆಸ್ನ ತಂದು ಇಲ್ಲೆಲ್ಲರ ಮುಂದೆ ಶೋ ಮಾಡೋಕ್ಕೆ ತುಂಬ ಖುಷಿಯಾಗಿರಬೇಕು ಅಂದ್ಕೊತೀನಿ. ನಂಬರ್ 8 ನಂಬರ್ 9 ನಿಮ್ಮ ಡ್ರೆಸ್ನ ಡಿಸ್ಕ್ರೈಬ್ ಮಾಡಿ. ಹೆಲೋ. ನಿಮ್ಮ
ನಿಮ್ಮ ಡ್ರೆಸ್ನ ಎಕ್ಸ್ಪ್ಲೈನ್ ಮಾಡಿ, ಡಿಸ್ಕ್ರೈಬ್ ಮಾಡಿ. ಸೊ ಬೇಸಿಕಲಿ ನಾನು ಬಾಡಿಕಾನ್ ಡ್ರೆಸ್ ಮಾಡಬೇಕಂತ ಐಡಿಯಾ ಇರಲಿಲ್ಲ. ನಾನು ಇದ್ದಿದ್ದು ಬೇರೆ ಟೈಪ್ ಮಾಡೋಕ್ಕೆ. ಬಟ್ ಲಾಸ್ಟ್ ಮೂಮೆಂಟಲ್ಲಿ ನಾನು ಬಾಲ್ಗೌನ್ ಎಲ್ಲರೂ ಕಾಮನ್ ಆಗಿಬಿಡತ್ತೆ ಅಂತ ಬಾಡಿಕಾನ್ ಡ್ರೆಸ್ ಜೊತೆ ಮತ್ತೇನಾದರೂ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡೋಣ ಅಂತ ಅದಕ್ಕೆ ಟೇಲ್ ಹಿಂದ್ಗಡೆ ಅಂತ ಅಡ್ಜಸ್ಟ್ ಮಾಡಿದ್ದೆ. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಅದು ಡ್ರೇಪಿಂಗ್ ಮಾಡಿದಾಗ ಚೆನ್ನಾಗಿ ಕಾಣಿಲ್ಲ. ಅದಕ್ಕೆ ಇದು ಲಾಸ್ಟ್ ನಿನ್ನೆ 9:30ವರೆಗೆ ಇದ್ದು ಇದನ್ನು ಕೋಟನ್ನು ರೀಕ್ರಿಯೇಟ್ ಮಾಡಿರೋದು. ಇದನ್ನು ಬೇರೆ ಟೈಪಲ್ಲಿ ಬೇರೆ ಡಿಸೈನಿಂದ ಇನ್ಸ್ಪೈರ್ ಆಗಿ ತೊಗೊಂಡಿರೋದು ಲಾಸ್ಟ್ ಮೂಮೆಂಟಲ್ಲಿ. ಓಕೆ, ಒಂದು ಡ್ರೆಸ್ನ ಯಾರಾದರೂ ಹೇಳಿ, ಒಂದು ಡ್ರೆಸ್ ರೆಡಿ ಆಗಬೇಕು ಅಂದರೆ ಫಸ್ಟ್ ಏನೇನು ಅದರಲ್ಲಿ ಏನೇನು ಇರಬೇಕು ಅಂತ ಏನೇನು ಇರಬೇಕು, ಯಾವ್ಯಾವ ಅಂಶಗಳು ಇರಬೇಕು. ಒಂದು ಡ್ರೆಸ್ ರೆಡಿ ಆಗಬೇಕು ಅಂದರೆ ಬಿಗಿನಿಂಗಿಂದ ಎಂಡ್ ತನಕ ಏನೇನು ಯಾವ್ಯಾವ್ದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು? ಅರ್ಥ ಆಯ್ತಾ ಹೇಳಿದೆ? ಇನ್ನೊಂದ್ಸರಿ ಹೇಳ. ಒನ್ ಡ್ರೆಸ್ ಸ್ಟಿಚ್ಚಿಂಗಿಂದ ಸ್ಟಾರ್ಟಿಂದ ಎಂಡ್ ತನಕ ಯಾವ್ಯಾವ ಅಂಶಗಳನ್ನು ನಾವು ಗಮನಿಸಬೇಕು? ಫಸ್ಟ್ ಆಫ್ ಆಲ್ ಕಾನ್ಫಿಡೆನ್ಸ್ ಇರಬೇಕು. ಓಕೆ. ಆಮೇಲೆ ನಮಗೆ ಏನು ಲುಕ್ ಕ್ರಿಯೇಟ್ ಮಾಡಬೇಕಂತ ನಾವು ಕ್ಲಿಯರ್ ಆಗಿರಬೇಕು. ಲಾಸ್ಟ್ ಮೂಮೆಂಟ್ ಆ ಥರ ಹರಿ ಮಾಡ್ಕೊಳ್ಬಾರ್ದು ಅಂತ ಇದೊಂದಿರಬೇಕು. ನೋ ಎನಿಬಡಿ? ಫಸ್ಟು ನಾವು ಏನು ಕಾನ್ಸೆಪ್ಟಿಗೋಸ್ಕರ ಡ್ರೆಸ್ ಕ್ರಿಯೇಟ್ ಮಾಡ್ತಿದ್ದೀವಿ ಅನ್ನೋದು ಒಂದು ಫಸ್ಟ್ ಮೈಂಡಲ್ಲಿ ಇರಬೇಕು. ದೆನ್ ಯಾವ ಫ್ಯಾಬ್ರಿಕ್ ಹಾಕಿದರೆ ಆ ಈವೆಂಟ್ ಅಥವಾ ಆ ಇದಕ್ಕೆ ಯಾವ ಥರ ಕಾಣುತ್ತೆ ಅನ್ನೋದೊಂದು ಇರಬೇಕು. ದೆನ್ ಕಾನ್ಫಿಡೆಂಟಾಗಿ ಸ್ಟಿಚ್ ಮಾಡಬೇಕು. ದೆನ್ ಅದನ್ನು ನಾವು ವಿಯರ್ ಮಾಡೋರಿಗೆ ಅಥವಾ ನಾವೇ ವಿಯರ್ ಮಾಡ್ತಿದ್ವಿ ಅಂದರೆ ನಾವು ಕ್ಯಾರಿ ಮಾಡ್ತೀವಿ ಅನ್ನೋದೊಂದು ನಮ್ಮ ಬಾಡಿಗೆ ಮ್ಯಾಚ್ ಆಗುತ್ತಾ, ದೆನ್ ನಾವು ಕ್ಯಾರಿ ಮಾಡ್ತೀವಿ ಅನ್ನೋದೊಂದು ಕಾನ್ಫಿಡೆಂಟ್ ಇರಬೇಕು. ಎದುರುಗಡೆ ಇರೋರಿಗೆ ಒಂದು ನಮ್ಮ ಅಪೋಸಿಟಲ್ಲಿ ಇರೋರಿಗೆ ಒಂದು ಡ್ರೆಸ್ನ ಡಿಸೈನ್ ಮಾಡಬೇಕು ಅಂದರೆ ಏನು ನೋಡಬೇಕು? ಫಸ್ಟ್ ಆಫ್ ಆಲ್ ಏನೇನು ನೋಡಬೇಕು? ಒಂದು ಡ್ರೆಸ್ ರೆಡಿ ಆಗಬೇಕಂದ್ರೆ ಏನೇನು ನೋಡಬೇಕು? ಅವ್ರ ಮೈಂಡಲ್ಲಿ ಯಾವ ಥರ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತ ಅಂದಾಗ ಫಸ್ಟ್ ಅದನ್ನು ನಾವು ಕ್ಲಾರಿಟಿ ತೊಗೋಬೇಕು. ದೆನ್ ಅವ್ರ ಬಾಡಿಗೆ ಅಥವಾ ಅವ್ರ ಕಲ್ಲರ್ಗೆ ಯಾವುದು ಅವ್ರ ಬಾಡಿ ಕಲ್ಲರ್ಗೆ ಯಾವುದು ಸೂಟ್ ಆಗುತ್ತೆ ಅಂತ ನಾವು ತಿಳ್ಕೊಬೇಕು. ದೆನ್ ಅವರಿಗೆ ಯಾವುದು ಬಾಡಿ ಶೇಪ್ಗೆ ಯಾವ್ದು ಮ್ಯಾಚ್ ಆಗುತ್ತೆ, ದೆನ್ ಏನು ಒಕೇಶನ್ಗೋಸ್ಕರ ನಾವು ರೆಡಿ ಮಾಡ್ತಿದ್ವಿ ಅನ್ನೋದನ್ನ ನಮ್ಮ ಒಕೇಶನ್ ಏನಿದೆ, ಏನು ಒಕೇಶನ್ಗೋಸ್ಕರ ನಾವು ರೆಡಿ ಇದೆ ಅದು ಫಸ್ಟ್ ನೋಡಬೇಕು. ಯಾವುದಕ್ಕೆ ಯಾವ ಡ್ರೆಸ್ನ ವೇರ್ ಮಾಡಿದ್ರೆ ಸ್ಟಿಚ್ ಮಾಡಬೇಕು ಅನ್ನೋದನ್ನ ಫಸ್ಟ್ ಗಮನ ಕೊಡಬೇಕಲ್ವಾ? ಓಕೆ, ಥ್ಯಾಂಕ್ ಯು. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ತುಂಬ ಚೆನ್ನಾಗಿ ಮಾಡಿದ್ದೀರಾ. ಶೋ ವಿನ್ ಆಗೋದು ಅದೆಲ್ಲ ಏನು ಮೈಂಡಲ್ಲಿ ಇಟ್ಕೋಬೇಡಿ, ಇದೇ ಥರ ಮಾಡ್ತಾ ಇರಿ. ಓಕೆ, ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. Participate on the stage. Number 14, Sandhya. Sandhya on stage, please. Chest number 14. Claps. Give her a big round of claps. ನಿಮ್ಮ ಕ್ಲಾಪ್ಸೇ ನಮ್ಮ ಡಿಸೈನರ್ಸ್ಗೆ ಮೋಟಿವೇಶನ್. ಸೊ keep clapping. Chest number 15, Asima. Asima on stage, please. They fill you with false hopes. They speak visions from their own lives.
They fill you with false hopes. They speak visions from their own minds. Just number 23, Netravati on stage, please. Just number 25, Nasreen on stage, please. Give her a big round of applause. I would like to request in participate on stage, please. Give her a clap. Clap for the audience. They fill you with false hopes. They speak visions from their own minds. ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಾ. ಸೆಕೆಂಡ್ ಒನ್. ಹಾಂ, ನೀವು ಅದು ಯಾವ ಥರ ಮಾಡಿದ್ದೀರಾ ಹೇಳಿ. ಮ್ಯಾಮ್ ಆ್ಯಕ್ಚುಲಿ ಐ ಆಮ್ ಎ ಮಾಡೆಲ್. ಹಾಂ ಸೊ ನನ್ನ ಔಟ್ಫಿಟ್ ಡಿಸೈನರ್ ಆಸಿಮಾ ಇರಮ್ ಅಂತ. ಹಾಂ ಹಾಂ ಸೊ ಅವ್ರಿಗೆ ಕರೀತೀರಾ? ಆಸಿಮಾ ಹಾಂ Hi, ma'am. ಹಾಂ ಹೈ, ನೀವೇ ಮಾಡಿರೋದಾ ಇದು? Yes, ma'am. ಹಾಂ, ಅದು
ಯಾವ ಥರ ಮಾಡಿದ್ದೀರಾ ಅಂತ ಗೊತ್ತಲ್ವಾ ನಿಮಗೆ? ಮ್ಯಾಮ್ ಸ್ವಲ್ಪ ಕ್ಲಾಸಿಕ್ ವೆಸ್ಟರ್ನ್ ಲುಕ್ ಇರಲಿ ಅಂತ ಮಾಡಿದ್ದೀನಿ. ಹಾಂ ಹಾಂ ಪಿಕಾಕ್ ಥೀಮ್ ಅಲ್ಲೇ ಟ್ರೆಡಿಷನಲ್ ಬೇಡ, ಸ್ವಲ್ಪ ಡಿಫ್ರೆಂಟ್ ಆಗಿ ವೆಸ್ಟರ್ನ್ ಕ್ಲಾಸಿಕ್ ಎಲಿಗೆಂಟ್ ಲುಕ್ ಇರಬೇಕು. ಅಂದ್ರೆ ಎಲ್ಲರೂ ಸೇಮ್ ಗೌನ್ಸ್ ಬಾಡಿ ಕಾನ್ಸ್ ಎಲ್ಲ ಮಾಡ್ತಿದ್ರು. ಡಿಸೈಡ್ ಅದೇ ಮಾಡಿದ್ದು, ಬಟ್ ಸ್ವಲ್ಪ ಚೇಂಜ್ ಆಗಿರ್ಲಿ ಅಂತ ಚೇಂಜ್ ಮಾಡಿದೆ. ಓಕೆ, ಥ್ಯಾಂಕ್ ಯು. ಎಲ್ಲರೂ ನಗಾಡಿ, ಸ್ವಲ್ಪ ಹ್ಯಾಪಿ ಫೇಸ್ ಇರಬೇಕು. ಓಕೆ, ಯಾರಾದರೂ ಆನ್ಸರ್ ಮಾಡ್ಬೋದು. ಯಾಕೆ ಫ್ಯಾಷನ್ ಡಿಸೈನಿಂಗ್ನ ಚೂಸ್ ಮಾಡ್ಕೊಂಡ್ರಿ? ಡಿಸೈನರ್ಸ್ ಬಂದುಬಿಡಿ, ಯಾರ್ಯಾರು ಮಾಡೆಲ್ಸ್ ಇದ್ದಾರೆ ಅವ್ರು ಡಿಸೈನರ್ಸ್ ಬಂದು. ಹಾಯ್. ಹಾಯ್. ಯಾಕೆ ಡ್ರೀಮ್ ಇತ್ತು, ಒಳ್ಳೆ ಔಟ್ಫಿಟ್ ಮಾಡಬೇಕು, ಒಳ್ಳೆ ಡಿಸೈನರ್ ಆಗಬೇಕು ಅಂತ ಹೇಳಿ. ಸೊ ನಾನು ಚೂಸ್ ಮಾಡಿದ್ದೆ ಫ್ಯಾಷನ್ ಡಿಸೈನರ್. ಮೈ ನೇಮ್ ಇಸ್ ಆಶಾ. ನಾನು ಈ ಕಾಸ್ಟ್ಯೂಮ್ನ ಡಿಸೈನ್ ಮಾಡಿರೋದು. ಮ್ಯಾಮ್ ನಾನು ಫ್ಯಾಷನ್ ಡಿಸೈನಿಂಗ್ ಯಾಕೆ ಚೂಸ್ ಮಾಡಿದೆ ಅಂದರೆ, ಟು ಬಿ ಫ್ರ್ಯಾಂಕು ಅರ್ನಿಂಗ್ ಇಸ್ ಮೊದಲನೇ ಪಾಯಿಂಟು. ಟ್ರೆಂಡಿಂಗಲ್ಲಿರೋದು ಆಲ್ಮೋಸ್ಟ್ ಮೇಕಪ್ ಮತ್ತು ಫ್ಯಾಷನ್ ಡಿಸೈನಿಂಗ್ ಆಲ್ಮೋಸ್ಟ್ ಟ್ರೆಂಡಿಂಗಲ್ಲಿರೋದು. ಇದು ಯಾವತ್ತೂ ಬಿದ್ದೋಗಲ್ಲ ಅನ್ನೋ ಫೀಲ್ಡ್ ಅಂತ ಗೊತ್ತಾಯಿತು. ಫಸ್ಟ್ ಪಾಯಿಂಟು, ಟು ಬಿ ಫ್ರ್ಯಾಂಕ್ ನಾನು ಅರ್ನ್ ಮಾಡಬೇಕಂತ ಇದಕ್ಕೆ ಜಾಯ್ನ್ ಆಗಿರೋದು. ನೆಕ್ಸ್ಟು ಏನು ಅಂತಂದರೆ, ನನಗೆ ಇದ್ರಲ್ಲಿ ಇಂಟ್ರೆಸ್ಟ್ ಇದೆ. ಒಂದು ಫ್ಯಾಬ್ರಿಕ್ ನೋಡ್ತಾ ಇದ್ದಂಗೆ ಹೇಗೆ ಮಾಡಬೇಕು, ಏನು ಔಟ್ಫಿಟ್ ತೆಗಿಬೋದು ಅನ್ನೋ ಒಂದು ಕಾನ್ಸೆಪ್ಟ್ ನನ್ನ ಮೈಂಡಲ್ಲಿ ಬಂದುಬಿಡುತ್ತೆ. ಸೊ ನಾನು ಅದಕ್ಕೆ ಈ ಕಾಸ್ಟ್ಯೂಮ್ನ ಡಿಸೈನ್ ಮಾಡಿದೆ. ಪಿಕಾಕ್ ಥೀಮ್ ಅಂತ ಕೊಟ್ಟರು. ಅವಾಗ ನಾನು ಅಂದ್ಕೊಂಡೆ ಫೆದರ್ ಅಂತಂದ್ಬಿಟ್ಟು ಮಾಡೋದಾಗಲಿ ಅಥವಾ ಪಿಕಾಕ್ ಕಲರಲ್ಲಿ ಮಾಡೋದಾಗಲಿ ಡಿಫ್ರೆಂಟ್ ಅಲ್ಲ, ಫ್ಯಾಬ್ರಿಕಲ್ಲೇ ನಾವು ಫೆದರ್ನ ಕ್ರಿಯೇಟ್ ಮಾಡಬೇಕು ಅಂತ. ಸೊ ನಾನು ಸ್ಯಾಟಿನ್ ಮೇಲೆ ಸೀಕ್ವೆನ್ಸು ಎಲ್ಲ ಫೆದರಲ್ಲಿ ಬರೋವಂಥ ಕಲರ್ಸಲ್ಲಿ ಸೀಕ್ವೆನ್ಸ್ನ ಹಾಕ್ಬಿಟ್ಟು ಕುಂದನ್ನು ಹಾಕಿಬಿಟ್ಟು ಇದರಲ್ಲಿ ಎಕ್ಸ್ಟ್ರಾ ವರ್ಕ್ ಮಾಡಿ ಈ ಕಾಸ್ಟ್ಯೂಮ್ನ ಡಿಸೈನ್ ಮಾಡಿದ್ದೀನಿ ಮ್ಯಾಮ್. ಗುಡ್ ಆನ್ಸರ್, ತುಂಬ ಚೆನ್ನಾಗಿ. ಆಲ್ ದಿ ಬೆಸ್ಟ್. ಎಲ್ಲರೂ ತುಂಬ ಎಫರ್ಟ್ ಹಾಕಿ ಮಾಡಿದ್ದೀರಾ. ಯಾರೇ ವಿನ್ ಆಗಲಿ ಬೇಜಾರಾಗಬೇಡಿ, ನಿಮಗೆಲ್ಲದಕ್ಕೂ ಚಾನ್ಸ್ ಸಿಕ್ಕೇ ಸಿಗತ್ತೆ. ಖುಷಿಯಾಗಿದೆ. ಮ್ಯಾಮ್ ನಿಮಗೆ ಕ್ವಶನ್, ನಿಮಗೆ 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 ಡಿಸೈನರ್ ಹಾಂ ಮ್ಯಾಮ್. ಯಾವ ಫ್ಯಾಬ್ರಿಕ್ ನೋಡಿದ್ರು ನಾನು ಅಟ್ ಎ ಟೈಮ್ ಡಿಸೈಡ್ ಮಾಡ್ತೀನಿ ಅಂತ ಹೇಳಿದ್ರಿ ಅಲ್ವಾ? ಈಗ ಇದೇ ಥೀಮ್ಸಿಗೆ ಸ್ಟ್ರೆಚಬಲ್ ಫ್ಯಾಬ್ರಿಕ್ನ ನಾನು ಪ್ರೊವೈಡ್ ಮಾಡಿದ್ರೆ ನೀವು ಯಾವ ಥರ ಥೀಮ್ನ ರೆಡಿ ಮಾಡ್ತೀರಾ? ಬಾಡಿ ಕಾನ್ ಮಾಡ್ತೀನಿ ಮ್ಯಾಮ್. ನಿಮ್ಮ ಫೆದರ್ ಈಗ ಎಕ್ಸ್ಪ್ಲೈನ್ ಮಾಡಿದ್ರಲ್ಲ, 3-4 ಕಲರ್ಸ್ ಯೂಸ್ ಮಾಡಿದ್ದೀನಿ ಸ್ಯಾಟಿನ್ ಮೇಲೆ. ಸೊ ಈಗ ನಾನು ನಿಮಗೆ ಜಸ್ಟ್ ಫರ್ ಸ್ಟ್ರೆಚಬಲ್ನ ಮೆಟೀರಿಯಲ್ ಕೊಡ್ತಾ ಇದ್ದೀನಿ. ಸೊ ನನಗೆ ಇದೇ ಥೀಮ್ ಬೇಕು ಅಂತ ನಾನು ಆ್ಯಸ್ ಎ ಕಸ್ಟಮರ್ ಕೇಳ್ತೀನಿ, ಯಾವ ಥರ ಡಿಸೈಡ್ ಮಾಡ್ತೀರಾ? ಮ್ಯಾಮ್ ನಾನು ಬಾಡಿ ಕಾನ್ ಮಾಡಿ ಅದಕ್ಕೆ ಸೀಕ್ವೆನ್ಸಲ್ಲಿ ಫೆದರ್ ಲುಕ್ ಕೊಟ್ಬಿಟ್ಟು ಏನಾದರೂ ಟೇಲ್ ಅಥವಾ ಎಕ್ಸ್ಟ್ರಾ ಜಾಕೆಟ್ ಆ ಥರ ಏನಾದರೂ ಮಾಡಿ ವೆಸ್ಟರ್ನ್ ಲುಕ್ಕಲ್ಲಿ ಮಾಡ್ತೀನಿ ಮ್ಯಾಮ್. ಸ್ಟ್ರೆಚಬಲ್ ಫ್ಯಾಬ್ರಿಕ್ ಕೊಟ್ಟರೆ ಫೆದರ್ನ ಸ್ಟ್ರೆಚಬಲಲ್ಲಿ ರೆಡಿ ಮಾಡ್ತೀನಿ ಅಂತನಾ? ಅಲ್ಲ, ಸ್ಟ್ರೆಚಬಲ್ ಫ್ಯಾಬ್ರಿಕಲ್ಲಿ ಬಾಡಿ ಕಾನ್ ಮಾಡಿಬಿಟ್ಟು ಫೆದರ್ ಲುಕ್ಕನ್ನು ಅದರಲ್ಲಿ ಎಕ್ಸ್ಟ್ರಾ ಆ್ಯಡ್ ಮಾಡ್ತೀನಿ. ಏನಾದರೂ ಟೇಲ್ ಆಗಲಿ ಜಾಕೆಟ್ ಅಲ್ಲಾಗಲಿ ಕಸ್ಟಮರ್, ನಾನು ಜಸ್ಟ್ ಫ್ಯಾಬ್ರಿಕ್ನ ಸ್ಟ್ರೆಚಬಲ್ ಕೊಡ್ತಾ ಇದ್ದೀನಿ. ಅದರಲ್ಲಿ ನೀವು ನನಗೆ ಕ್ರಿಯೇಟ್ ಮಾಡಿಕೊಡ್ಬೇಕು. ಮಾಡ್ಕೊಡ್ತೀನಿ ಮ್ಯಾಮ್. ನಾನು ಡಿಸೈನರ್, ನಾನು ಎಕ್ಸ್ಟ್ರಾ ಫ್ಯಾಬ್ರಿಕ್ ಕೊಡಲ್ಲ ನಿಮಗೆ. ಏನು ಮ್ಯಾಮ್? ಎಕ್ಸ್ಟ್ರಾ ಫ್ಯಾಬ್ರಿಕ್ನ ನಾನು ಕೊಡಲ್ಲ, ಜಸ್ಟ್ ಸ್ಟ್ರೆಚಬಲ್ ಕೊಡ್ತೀನಿ. ನಾನು ಲುಕ್ ವೈಸ್ ಇದನ್ನು ನಿಮಗೆ ಇಮೇಜ್ನ ತೋರಿಸ್ತೀನಿ. ನೀವು ಆ್ಯಸ್ ಎ ಕಸ್ಟಮರ್ಗೆ ಯಾವ ಥರ ಕನ್ವಿನ್ಸ್ ಮಾಡ್ತೀರಾ, ಅದರಲ್ಲಿ ಆಗತ್ತಾ ಆಗಲ್ವಾ? ಓಕೆ ಮ್ಯಾಮ್, ನಾನು ಕನ್ವಿನ್ಸ್ ಮಾಡ್ತೀನಿ. ಅವ್ರು ತೋರಿಸಿರೋ ಇಮೇಜು ಚೆನ್ನಾಗಿತ್ತು ಅಂದರೆ ಅದರಲ್ಲೇ ಮಾಡ್ಬೋದು, ಡಿಫ್ರೆಂಟ್ ಆಗಿ ಅಂದರೆ ಮಾಡ್ತೀನಿ. ಇಲ್ಲ ಅಂದರೆ ಅವರಿಗೆ ಕನ್ವಿನ್ಸ್ ಮಾಡ್ತೀನಿ, ಸಜೆಷನ್ ಮಾಡ್ತೀನಿ. ನಿಮ್ಮ ಬಾಡಿ ಟೈಪ್ಗೆ ಇದು ಚೆನ್ನಾಗಿ ಕಾಣುತ್ತೆ, ಹೀಗೆ ಮಾಡಿದ್ರೆ ಇನ್ನೂ ಎಕ್ಸ್ಟ್ರಾ ಲುಕ್ ಬರುತ್ತೆ, ನಿಮ್ಮ ಒಕೇಶನ್ ಏನೋ ಆ ಒಕೇಶನಿಗೆ ಇದು ನೀವು ತುಂಬ ಚೆನ್ನಾಗಿ ಹೈಲೈಟಾಗಿ ಕಾಣಿಸ್ತೀರಾ ಅಂತ ಕನ್ವಿನ್ಸ್ ಮಾಡ್ತೀನಿ ಮ್ಯಾಮ್. ನಾವು ಕನ್ವಿನ್ಸ್ ಮಾಡೋಕ್ಕಿಂತ ಜಾಸ್ತಿ ಕಸ್ಟಮರ್ನ ಸ್ಯಾಟಿಸ್ಫೈ ಮಾಡಬೇಕು ಹೌದು, ಆ್ಯಸ್ ಎ ಡಿಸೈನರ್. ಹೌದು. ಓಕೆ, ಔಟ್ಫಿಟ್ ಕೊಟ್ಟ ಮೇಲೆ ಖಂಡಿತ ಅವ್ರು ಸ್ಯಾಟಿಸ್ಫೈಡ್ ಆಗೋ ಥರನೇ ವರ್ಕ್ ಮಾಡಿ ಕೊಡ್ತೀವಿ ಮ್ಯಾಮ್. ಯಾವುದೇ ಒಂದು ಔಟ್ಫಿಟ್ನ ನಾವು ಕಸ್ಟಮರಿಂದ ಆರ್ಡರ್ ತಗೊತಾ ಇದ್ದೀವಿ ಅಂದರೆ ಅವರಿಗೆ ಫಸ್ಟ್ ನಮ್ಮ ಮೈಂಡಲ್ಲಿ ಓಡಬೇಕಾಗಿದ್ದು ಸ್ಯಾಟಿಸ್ಫ್ಯಾಕ್ಷನ್, ಕನ್ವಿನ್ಸ್ ಅಲ್ಲ. ಹೌದು. ಅಲ್ಲ, ಅವ್ರು ಕೊಟ್ಟಿರೋ ಫ್ಯಾಬ್ರಿಕ್ ಸಾಲಿಲ್ಲ ಅಂತ ಅಂದರೆ ನಾನು ಎಕ್ಸ್ಟ್ರಾ ಏನು ಮಾಡ್ಬೋದು ಅಂತ ಅವ್ರಿಗೆ ಸಜೆಷನ್ ಕೊಟ್ಟು ಕನ್ವಿನ್ಸ್ ಮಾಡ್ತೀನಿ ಅಂತ ಮ್ಯಾಮ್, ಅಷ್ಟೇ. ಓಕೆ, ಫೈನ್. ಥ್ಯಾಂಕ್ ಯು. ಇನ್ನು ಯಾರಿದ್ದೀರಾ ಇಲ್ಲಿ ಮಾಡೆಲ್ ಲಾಸ್ಟ್ 23 ಹಾಯ್ ಮ್ಯಾಮ್. ನಿಮ್ಮ ಪಕ್ಕದಲ್ಲಿ ಮ್ಯಾಮ್, ನೀವು ಡಿಸೈನರಾ? ಹಾಂ ಮ್ಯಾಮ್. ನೀವು ಶಿವಮೊಗ್ಗನೇನಾ? ಹಾಂ ಹೌದು. ಓಕೆ, ನೀವು ಯಾವ ಥೀಮ್ ಇಟ್ಕೊಂಡು ಈ ಜಾಕೆಟ್ನ ರೆಡಿ ಮಾಡಿದ್ರಿ? ಆ್ಯಕ್ಚುಲಿ ನಮ್ಮದೊಂದು ಬಿಸ್ನೆಸ್ ಇದೆ ಮ್ಯಾಮ್. ಅದು ಬ್ಲೇಸರು ಹಾಕಿದ್ರೆ ಬಿಸ್ನೆಸ್ಸಿಗೆ ಶೂಟಬಲ್ ಆಗುತ್ತೆ ಅಂತ ಆ ಕಾನ್ಸೆಪ್ಟ್ ಇಟ್ಕೊಂಡೆ. ಮತ್ತು ನಾನು ನ್ಯೂ ಕಮರು, ಒಂದು ಚಾನ್ಸ್ ಸಿಕ್ತಲ್ಲ, ನನ್ನ ಬಿಸ್ನೆಸ್ಸು ಎಸ್ಟಾಬ್ಲಿಷ್ಮೆಂಟ್ ಮಾಡ್ಕೋಬೋದು
ನಮ್ದು ಆ್ಯಕ್ಚುಲಿ ಮೆಡಿಕಲ್ ಸ್ಟೋರ್ ಇದೆ. ಅದು ಇಲ್ಲಿ ಬಂದರೆ ಏನಾದರೂ ಹೆಲ್ಪ್ ಆಗ್ಬೋದು, ಸ್ವಲ್ಪ ಅಡ್ವರ್ಟೈಸ್ಮೆಂಟ್ ಸಿಗ್ಬೋದು. ಮತ್ತು ಈ ನನಗೆ ಫ್ಯಾಬ್ರಿಕ್ನ ನೀವೇ ಬೈ ಮಾಡಿ ನೀವೇ ಈ ಥರ ಕಾನ್ಸೆಪ್ಟಲ್ಲಿ ರೆಡಿ ಮಾಡಿದ್ರಾ? ಹಾಂ, ಬ್ಲೇಸರ್ ನಾನೇ ಹೊಲ್ದಿದ್ದು, ಸ್ಯಾರಿಯಲ್ಲಿ ಹೊಲ್ದಿದ್ದು ಮ್ಯಾಮ್. ಓಕೆ, ಸಿಲ್ಕ್ ಸ್ಯಾರಿ. ನೈಸ್ ಡಿಸೈನ್. ಸ್ವಲ್ಪ ಟೈಮ್ ಇರಲಿಲ್ಲ, ಅದಕ್ಕೋಸ್ಕರ ಬ್ಲೇಸರ್ ಮಾತ್ರ. ಇಟ್ಸ್ ಓಕೆ ಮ್ಯಾಮ್. ಇವಾಗಿನ ಟ್ರೆಂಡ್ ಬಂದ್ಬಿಟ್ಟು ನಾವು ಕಸದಿಂದ ರಸ ಮಾಡಬೇಕು, ಅದೇ ಟ್ರೆಂಡ್. ಇವಾಗ ನಾವು ಎಂಥ ಹೈ ಲೆವೆಲ್ ಮಾಡೆಲ್ಸ್ನ ನಾವು ಸ್ಟೇಜ್ ಮೇಲೆ ತಂದರೂ ಕೂಡ ಅವ್ರಿಗೆ ನಾವು ವೇಸ್ಟಲ್ಲಿ ಏನು ಕ್ರಿಯೇಟ್ ಮಾಡಬಹುದು ಅಂತ ಯೋಚನೆ ಮಾಡ್ತೀವಲ್ಲ, ಆ್ಯಸ್ ಎ ಡಿಸೈನರ್ ನಾವು ಯಾವುದೋ ಫ್ಯಾಬ್ರಿಕ್ನ ಕಾಸ್ಟ್ಲಿ ಕೊಟ್ಟು ಹೈ ಕ್ವಾಲಿಟಿ ತಂದು ಕನ್ವಿನ್ಸ್ ಮಾಡ್ಕೊತ, ಇಲ್ಲ ನಾನು ಇನ್ನೇನೋ ಮಾಡ್ತೀನಿ ಅಂತ ಯೋಚನೆ ಮಾಡೋಕ್ಕಿಂತ ಕಸ್ಟಮರ್ಗೆ ನಮ್ಮ ಹತ್ರ ಇರೋ ವೇಸ್ಟಿಂದ ಅವರಿಗೆ ರಸನ ತೆಕ್ಕೊಡ್ಬೇಕು ಡಿಸೈನರ್ ಆಗಿ. ಸೊ ಆವಾಗ ತುಂಬ ಸ್ಯಾಟಿಸ್ಫೈ ಆಗ್ತಾರೆ. ಸೊ ನಿಮ್ಮಲ್ಲಿ ನೀವು ಬೇರೆ ಫ್ಯಾಬ್ರಿಕ್ನ ತೊಗೊಂಡಿಲ್ಲ ಅಂದರೂ ಕೂಡ ಏನು ನಿಮ್ಮ ಹತ್ರ ಇದೆ ಅದರಲ್ಲಿ ನೀವು ಕ್ರಿಯೇಟ್ ಮಾಡ್ತೀರಲ್ಲ, ಅದು ಡಿಸೈನರ್. ಥ್ಯಾಂಕ್ ಯು ಮ್ಯಾಮ್. ಓಕೆ, ಥ್ಯಾಂಕ್ ಯು ಆಲ್. ಒಂದು ಮಿನಿಟ್ ಅಲ್ಲ, ಕ್ಯಾರಿ ಮಾಡೋವಾಗ ಏನು ಕಾನ್ಸೆಪ್ಟ್ ಮನಸ್ಸಲ್ಲಿ ಇಟ್ಕೊಂಡಿದ್ರಿ? ಡ್ರೆಸ್ಸಲ್ಲಿ ಯಾವ ಪಾರ್ಟ್ನ, ಯಾವ ಡ್ರೆಸ್ನ ಲೇಯರ್ಸ್ನ ನೀವು ಎಕ್ಸ್ಪೋಸ್ ಮಾಡಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡು ಬಂದ್ರಿ ಸ್ಟೇಜ್ಗೆ ಡಿಸೈನರ್ಸ್? ಯಾರಾದರೂ ಹೇಳಿ. ಎಸ್, ಕಮಾನ್. ಸೊ ನಾನು ಮಾಡಿರೋದು ಆರಿಜೆಂಟಲ್ ಥೀಮಲ್ಲಿ. ಸೊ ನನಗೆ ನನ್ನ ಬಾಡಿಗೆ ಆರಿಜೆಂಟಲ್ ಥೀಮಲ್ಲಿ ನನ್ನ ಲುಕ್ಕು ಚೆನ್ನಾಗಿ ಕೊಡುತ್ತೆ. ಆ್ಯಂಡ್ ವಾರ್ಮ್ ಟೋನ್ ಇರೋದು, ಸ್ಕಿನ್ ಟೋನ್ ಇರೋದ್ರಿಂದ ನಾನು ಈ ಕಲರ್ನ ಚಾಯ್ಸ್ ಮಾಡಿದ್ದೀನಿ. ಮತ್ತು ಪಿಕಾಕಲ್ಲಿ ಅದು ಫೆದರ್ ಹೀಗೆ ಮಾಡಿದಾಗ ಅದು ಈ ಥರ ಬರುತ್ತೆ, ಈ ಶೇಪು. ಸೊ ಅದಕ್ಕೆ ನಾನು ಈ ಶೇಪ್ ತೊಗೊಂಡಿದ್ದೀನಿ. ಸೊ ಈ ಶೇಪ್ನೇ ನಾನು ಪ್ರೆಸೆಂಟ್ ಮಾಡಬೇಕು ಅಂತ ನಾನು ಈ ಥೀಮಲ್ಲೇ ನಾನು ಮಾಡಿರೋದು. ಓಕೆ, ಥ್ಯಾಂಕ್ ಯು ಮ್ಯಾಮ್. ಸೆಕೆಂಡ್, ನಂಬರ್ 15. ಡ್ರೆಸ್ನ ನಿಮ್ಮ ಡಿಸೈನರ್ ನಿಮಗೆ ಕೊಟ್ರಲ್ಲ, ಅವ್ರು ಏನಂತ ಹೇಳ್ಕೊಟ್ರು? ಡ್ರೆಸ್ನ ಯಾವ ಥರ ಡಿಸ್ಕ್ರೈಬ್ ಮಾಡಬೇಕು, ಯಾವ ಥರ ಕ್ಯಾರಿ ಮಾಡಬೇಕು ಅಂತ ಎಕ್ಸ್ಪ್ಲೇನ್ ಮಾಡಿ ಕಳ್ಸಿದ್ರಾ? ಏನು ಆ ಥರ ಏನೂ ಹೇಳಿಲ್ಲ ಪ್ರಾಪರಾಗಿ. ಬಟ್ ಏನೇ ಮಾಡಿದ್ರು ಡೂ ಯೋರ್ ಬೆಸ್ಟ್ ಅಂತ ಹೇಳಿದ್ರು. ಬಿಕಾಸ್ ಅವರು ಎಫರ್ಟ್ ಹಾಕಿ ಮಾಡಿರ್ತಾರೆ, ಏನೇ ವರ್ಕ್ ಇದ್ರೂ ಅವ್ರು ಎಫರ್ಟ್ ಹಾಕಿ ಮಾಡಿರ್ತಾರೆ. ಸೊ ದಟ್ ಅವರಿಗೆ ಖುಷಿ ಆಗಬೇಕು, ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ಬೇಕು, ಆ್ಯಂಡ್ ಎಲ್ರಿಗಿಂತ ಜನರಿಗೆ ಇಷ್ಟ ಆಗಬೇಕು ಮೇಯ್ನಾಗಿ. ಸೊ ಹಾಗಾಗಿ ಐ ಥಿಂಕ್ ಐ ಡಿಡ್ ಮೈ ಬೆಸ್ಟ್. ಓಕೆ, ಥ್ಯಾಂಕ್ ಯು. So we are at the last round. Next I would like to invite next 12 participant. Chest number 26. A big round of claps. Body oscillator, body oscillator, body oscillator, body oscillator, body oscillator, body oscillator, body, Chest number 27, Pavitra on stage, please. Give her a big round of claps. Chest number 28, Bhumika on stage, please. Give her a big round of claps. Chest number 29, Ramya on stage, please. Give her a big round of claps. human oscillator. The human oscillator. Body oscillator, body oscillator, Chest number 30, Soumya on stage, please. body oscillator, Give her a big round of claps. body oscillator, Audience, cheer up, buddy. body
oscillator. Claps, claps. Test number 31, Diksha on stage, please. Here, a round of applause. Test number 32, Salma on stage, please. ಚೆನ್ನಾಗಿ ಮಾಡಿದ್ದೀರಾ, ತುಂಬ ಚೆನ್ನಾಗಿದೆ. ನೀವು ಯಾಕೆ ಈ ಥರ ಡಿಫ್ರೆಂಟಾಗಿ ಮಾಡಿದ್ದೀರಾ? ಸಾರಿ.
ಫೀಮೇಲ್ ಪಿಕಾಕ್ ಆಗಿ ಸಿಂಪಲ್ ಆಗಿರೋದು ನನಗಿಷ್ಟ. ಓ ಫೀಮೇಲ್. ಓಕೆ. ಹಾಂ ಹಾಂ 26. ಹೇಳಿ. ಐ ಆಮ್ ಶಿಲ್ಪಾ. ಹಾಂ ಹಾಂ ಪಿಕಾಕಿನ ಥೀಮ್ ಬಂದಿದ್ರಿಂದ ಈ ಕಲರ್ನ ಚೂಸ್ ಮಾಡಿ ಈ ಡ್ರೆಸ್ನ ಮಾಡಿದ್ದೀನಿ, ಸೆಲೆಕ್ಟ್ ಮಾಡಿ. ಹಾಂ 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 ಚೆನ್ನಾಗಿ ಮಾಡಿದ್ದಾರೆ, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಯಾಕೆ ಈ ಪ್ಯಾಟರ್ನ ಚೂಸ್ ಮಾಡಿದ್ರಿ? Because I like Indo-Western theme, so I choose. ಇನ್ಸ್ಪಿರೇಷನ್ ಏನು? I took it from anime. ಮೈಕ್ ಹತ್ರ ಇಟ್ಕೊಂಡು ಮಾತಾಡಿ. I took it from anime. Inspiration. My inspiration was anime. ಓಕೆ. 32. ಮ್ಯಾಮ್ ನೀವೇ ಡಿಸೈನ್ ಮಾಡಿರೋದಾ? ನಾನೇ ಡಿಸೈನ್ ಮಾಡಿರೋದು. ನನಗೆ ಇದು ಚೆನ್ನಾಗಿ ಕಾಣ್ತು, ಅದಕ್ಕೆ ನಾನು ಈ ಥರ ಬಾಡಿ ಮಾಡೋಣ ಅಂತ ಮಾಡಿದೆ. ಓಕೆ, ಥ್ಯಾಂಕ್ ಯು. All 37 members, please come on stage.